ನಮಸ್ಕಾರ. ಟಿವಿನ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ನಾನು ಪ್ರಮೋದ್. ನಮ್ಮ ಜೊತೆಗೆ ನಾಡಿನ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಜಾಯ್ನ್ ಆಗ್ತಾರೆ. ಇತ್ತೀಚೆಗೆ ಸಾಕಷ್ಟು ವಿಚಾರ ಇದೆ, ಪ್ರಮುಖವಾಗಿ ವಾಲ್ಮೀಕಿ ವಿಚಾರ ಇರ್ಬೋದು, ಅದರ ಜೊತೆಗೆ ಮೂಡಾ ಪ್ರಕರಣ ಇರ್ಬೋದು. ಈ ಎಲ್ಲ ವಿಚಾರಗಳ ಜೊತೆಗೆ ರಾಜ್ಯದ ಸಾಕಷ್ಟು ರಾಜಕೀಯ ವಿದ್ಯಮಾನಗಳು ಜೊತೆಗೇ ಬೇರೆ ಬೇರೆ ವಿಷಯಗಳು ಕೂಡ ಇದೆ. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗ್ತಿದ್ದಾರೆ. ಸಿದ್ದರಾಮಯ್ಯನವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಮೊದಲನೇದಾಗಿ ಈ ಒಂದು ಪ್ರಕರಣವನ್ನು ನೋಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ವಾಲ್ಮೀಕಿ ನಿಗಮದ ಹಗರಣ ಇದೆ, ಸಾಕಷ್ಟು ದೊಡ್ಡ ಸದ್ದು ಮಾಡ್ತಿದೆ. ಇವತ್ತು ಆ ಒಂದು ವಿಚಾರದಿಂದ ಈ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ಯಾಕೆಂದರೆ ಇವತ್ತು ತಾನೇ ನಾಗೇಂದ್ರ ಅವರ ಒಂದು ಅರೆಸ್ಟ್ ಆಯಿತು. ಈ ಒಂದು ಪ್ರಕರಣ ರಾಜ್ಯ ಸರ್ಕಾರಕ್ಕೆಲ್ಲ ಒಂದು ಕಡೆ ಮುಜುಗರ ಆಗ್ತಾ ಇಲ್ವಾ? ನಾವು ಇದರಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ವಿಚಾರದಲ್ಲಿ ನಾವು SITಯನ್ನು ರಚನೆ ಮಾಡಿದ್ದೀವಿ. SIT ಈಗಾಗಲೇ ಬಹುತೇಕ ಇನ್ವೆಸ್ಟಿಗೇಷನನ್ನು ಮುಗಿಸಿದೆ. ಈ ಹಂತದಲ್ಲಿ ಡೈರೆಕ್ಟರ್ ಆಫ್ ED ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ನವರು ಅವರು ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ. ಮೊನ್ನೆ 2 ದಿನ ಅವರ ರೈಡ್ ಮಾಡಿದರು ಅವ್ರ ಮನೆಗಳನ್ನು. ಬಟ್ ED ಅವರು ಅವರು ಕೂಡ ಎಂಕ್ವೈರಿ ಮಾಡ್ತಾ ಇದ್ದಾರೆ. ಬಟ್ SIT ಅವರು ಭಾಳ ಮುಂದೆ ಹೋಗಿದ್ದಾರೆ ಈಗಾಗಲೇ ಇನ್ವೆಸ್ಟಿಗೇಷನಲ್ಲಿ. ಇದು ಗೊತ್ತಾದ ತಕ್ಷಣ ನಾನು SITನ ಇಮ್ಮಿಡಿಯೇಟಾಗಿ ರಚನೆ ಮಾಡಿದ್ದೀವಿ. SIT ಬಹುತೇಕವಾಗಿ ಈಗಾಗಲೇ ದುಡ್ಡನ್ನು ಕೂಡ ಅದು ಅನೇಕ ಜನರ ಹತ್ರ ಹಂಚಿಕೆ ಆಗಿತ್ತಲ್ಲ, ಆ ದುಡ್ಡನ್ನು ಕೂಡ ಸುಮಾರು 30 ಕೋಟಿಗೂ ಹೆಚ್ಚು ರೂಪಾಯಿಗಳನ್ನು ವಶಪಡಿಸ್ಕೊಂಡಿದ್ದಾರೆ. ಅದು ವಿಚಾರಣೆ ನಡೀತಾ ಇದೆ. ಸೊ ಈ ಹಂತದಲ್ಲಿ ED ಅವರು ಕೂಡ ಕಂಪ್ಲೇಂಟ್ ತಗೊಂಡು ಸುವೋಮೋಟೋ ಕಂಪ್ಲೇಂಟ್ ತಗೊಂಡು ಎಂಕ್ವೈರಿ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಈ SIT ಅವರು ಈಗಾಗಲೇ ಭಾಳ ದೂರ ಹೋಗಿರೋದ್ರಿಂದ ಅವರು ತನಿಖೆಯನ್ನು ಸಮರ್ಥವಾಗಿ ನಡೆಸ್ತಾ ಇದ್ದಾರೆ. ED ಅವರು ಏನು ಮಾಡ್ತಾರೆ ಗೊತ್ತಿಲ್ಲ ನನಗೆ, ಐ ಡೋಂಟ್ ನೋ. ಇಲ್ಲಿ ಒಂದು ಅಬ್ಸರ್ವೇಷನ್ ಇದೆ. ನಿನ್ನೆ ತಾನೇ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಹೇಳಿದ್ರು, ED ಯಾಕೆ ಬಂತು ಅಂತ ಗೊತ್ತಾಗ್ತಾ ಇಲ್ಲ, ಇಲ್ಲಿ SIT ತನಿಖೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ED ಬಂದಿರುವಂಥದ್ದು ಸಾಕಷ್ಟು ಪ್ರಶ್ನೆಗಳಿಗೆ ಕಾರಣವಾಗ್ತಿದೆ ಅಂತ. ನೀವು ಕೂಡ ಇದೇ ಲೈನನ್ನು ಇದೇ ಮಾತಿಗೆ ಸಹಮತ ವ್ಯಕ್ತಪಡಿಸ್ತಾರ? ED ಎಂಟ್ರಿ ಆಗಿರೋ ಬಗ್ಗೆ ಪ್ರಶ್ನೆ ಇದೆಯಾ ನಿಮಗೂ? ED ಅವರು ನಾನು ಯಾಕೆ ತನಿಖೆ ಮಾಡ್ತಾ ಇದ್ದಾರೆ ಅಂತಂದರೆ ಬಹುಶಃ ಬ್ಯಾಂಕ್ನ ಆ್ಯಂಗಲ್ನಿಂದ ತನಿಖೆ ಮಾಡ್ತಾ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು. ಮತ್ತು CBIನವರು ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಯಾಕಂದರೆ ಬ್ಯಾಂಕ್ನವರು ಒಂದು ದೂರು ಕೊಟ್ಟಿದ್ದಾರೆ, ಅದರ ಮೇಲೆ ಮಾಡ್ತಾ ಇದ್ದಾರೆ. ED ಅವರು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ನಾವು ತನಿಖಾ ಸಂಸ್ಥೆಯನ್ನು ಚಾಲನೆ ಕೊಟ್ಟಿರೋದ್ರಿಂದ, ತನಿಖೆ ಪ್ರಾರಂಭ ಆಗಿರೋದ್ರಿಂದ, ಬಹುತೇಕ ತನಿಖೆ ಮಾಡಿರೋದ್ರಿಂದ ಬಹುಶಃ ED ಅವರು ಇದರಲ್ಲಿ ಎಂಕ್ವೈರಿ ಮಾಡ್ತಕ್ಕಂಥದ್ರ ಅಗತ್ಯ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಸ್, ಮುಖ್ಯಮಂತ್ರಿಗಳು ತಾವು ಸಾಕಷ್ಟು ಸಂಗತಿಗಳನ್ನು ಹೇಳ್ತಾ ಇದ್ರಿ. ಇಲ್ಲಿ ಇನ್ನೊಂದು ಪ್ರಶ್ನೆ ಉದ್ಭವ ಆಗುತ್ತೆ. DK ಶಿವಕುಮಾರ್ ಅವರು ಹೇಳಿದಂಥ ಮಾತನ್ನು ಪ್ರಮೋದ್ ಹೇಳ್ತಾ ಇದ್ರು. ಜೊತೆಗೆ ಅವ್ರು ಹೇಳ್ತಾರೆ, DK ಶಿವಕುಮಾರ್ ನೋಡಿ, ಇಲ್ಲಿ ಯಾವುದೇ ಮಂತ್ರಿಯ ಇಲ್ಲಿ ರೋಲ್ ಇರಲಿಲ್ಲ, ಇಲ್ಲಿ ಯಾವುದೇ ಶಾಸಕರ ರೋಲ್ ಇರಲಿಲ್ಲ ಇಲ್ಲಿ ಅನ್ನುವಂಥ ಮಾತನ್ನು ಹೇಳಿದರು. ಅದೆಲ್ಲ ಆಗ್ತಿದ್ದಂಗೆ ಈಗ ED ವಶಕ್ಕೆ ಕೂಡ ಪಡೆದಿದೆ. ನನ್ನ ಪ್ರಶ್ನೆ ಏನು ತಮಗೆ ಅಂತಂದರೆ, ಒಬ್ಬ ಮುಖ್ಯಮಂತ್ರಿಯಾಗಿ, ಒಬ್ಬ ಹಣಕಾಸು ಸಚಿವರಾಗಿ ಏನೇನು ನಡೀತಾ ಇದೆ ಅನ್ನುವಂಥ ಸಂಗತಿ ತಮ್ಮ ಗಮನಕ್ಕೆ ಬರಲಿಲ್ವಾ ಅಂತ? ಇದು ನನ್ನ ಗಮನಕ್ಕೆ ಬಂದೂ ಇಲ್ಲ. ಯಾಕಂದರೆ ಇದು ಬರ್ತಕ್ಕಂಥ ವಿಷಯನೂ ಅಲ್ಲ. ನಾವು ಡಿಪಾರ್ಟ್ಮೆಂಟ್ಗೆ ದುಡ್ಡು ಬಿಡುಗಡೆ ಮಾಡಿಬಿಡ್ತೀವಿ, ಅವರು PD ಅಕೌಂಟ್ನಲ್ಲಿ ಇಟ್ಕೊಂಡಿರ್ತಾರೆ. ಸೊ ಅದರಿಂದ PD ಅಕೌಂಟ್ನಲ್ಲಿ ಅವರೇ ಖರ್ಚು ಮಾಡಲಿಕ್ಕೆ ಸ್ವತಂತ್ರರಾಗಿರ್ತಾರೆ. ಇದು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೇನು ಬರಲ್ಲ. ಇದು PD ಅಕೌಂಟ್ನಲ್ಲಿ ಇಟ್ಕೊಂಡಿದೆ ಅಂತ. ಸರ್, ಇದ್ರ ಜೊತೆಗೆ ಇಲ್ಲಿ ಒಂದು ಪ್ರಶ್ನೆ ಸರ್ಕಾರದ ಮೇಲೆ ಉದ್ಭವಿಸ್ತಾ ಇರುವಂಥದ್ದು ಅಥವಾ ಸಾರ್ವಜನಿಕವಾಗಿ ಕೇಳ್ತಾ ಇರುವಂಥದ್ದು ಅಂದರೆ, ಈಗ CBI ಪ್ರಕರಣ ದಾಖಲು ಮಾಡ್ಕೊಂಡಿದೆ. ಬ್ಯಾಂಕ್ ಕೊಟ್ಟಂಥ ದೂರಿನ ಆಧಾರದ ಮೇಲೆ CBI ಪ್ರಕರಣ ದಾಖಲು ಮಾಡ್ಕೊಂಡಿದೆ. ವಾಲ್ಮೀಕಿ ನಿಗಮ ಬ್ಯಾಂಕ್ ಮೇಲೆ ಒಂದು ಕಂಪ್ಲೇಂಟನ್ನು ಕೊಟ್ಟಿದೆ. ಆ ಕಂಪ್ಲೇಂಟ್ನ ಆಧಾರದ ಮೇಲೆ ಒಂದು ತನಿಖೆ ನಡೀತಾ ಇದೆ. ಬಟ್ ಇಲ್ಲಿ ಕ್ರಿಮಿನಾಲಿಟಿ ಆಗಿದೆ ಅಂತ ಆರೋಪ ಬಂದಿರುವಂಥದ್ದು, ತಪ್ಪಾಗಿದೆ ಅಂತ ಆರೋಪ ಬಂದಿರುವುದು ವಾಲ್ಮೀಕಿ ನಿಗಮದ ವಿರುದ್ಧ. ನೇರವಾಗಿ ರಾಜ್ಯ ಸರ್ಕಾರ ಆಗಲಿ ಯಾರು ಕೂಡ ವಾಲ್ಮೀಕಿ ನಿಗಮದ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿಲ್ಲ. ಹೀಗಾಗಿ ಎಲ್ಲೋ ಒಂದು ಕಡೆಗೆ ಚಂದ್ರಶೇಖರನವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದೇ ಕೇಸ್ ಮೇಲೆ, ಅದೇ ದೂರದ ಮೇಲೆ ಆಧಾರವಾಗಿ ತನಿಖೆ ಆಗ್ತಾ ಇದೆ ಬಿಟ್ಟರೆ ನಿಗಮದ ಮೇಲೆ ನೇರವಾಗಿ ತನಿಖೆ ಆಗ್ತಾ ಇಲ್ವಲ್ಲ ಸರ್? ಇದು ಎಲ್ಲೋ ಒಂದು ಕಡೆಗೆ
ಮೋಟೋ ಏನಿರುತ್ತೆ, ಆ ನಿಜವಾದಂಥ ಕೃತ್ಯ ಯಾವುದಾಗಿರುತ್ತೆ, ಅಲ್ಲಿ ಎಪಿಸೆಂಟರ್ ಆಗಿ ತನಿಖೆ ಮಾಡೋದಕ್ಕೆ ಕಷ್ಟ ಆಗಲ್ವಾ? ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ನಡೀತದೆ, ನಿಗಮದಲ್ಲಿ ಕೂಡ ತನಿಖೆ ನಡೀತದೆ. ಬಟ್ ಚಂದ್ರಶೇಖರ್ ಅಂತನವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರಲ್ಲ, ಅದ್ರ ಬಗ್ಗೆನೂ ಕೂಡ ತನಿಖೆ ನಡೀತದೆ. SIT ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ಮಾಡ್ತದೆ. ತನಿಖೆ ಮಾಡಿ ಅದನ್ನು ಇನ್ನೂ ಕೂಡ ತನಿಖೆ ಮುಗಿದಿಲ್ಲ. ಸೊ ಹಾಗಾಗಿ ತನಿಖೆ ಯಾವ ಹಂತದಲ್ಲಿದೆ ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ. ಯಾಕಂದರೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ತನಿಖಾ ತಂಡಕ್ಕೆ ನಾವು ಕೊಟ್ಟಿದ್ದೀವಿ. ಅಲ್ಲ, ನಾನು ಆಗಲೇ ಕೇಳಿದಂಥ ಪ್ರಶ್ನೆ ಮತ್ತೆ ಕೇಳ್ತಾ ಇದ್ದೀನಿ. ಇದಕ್ಕೆ ಸಂಬಂಧಪಟ್ಟಂಗೆ ಅಟ್ಲೀಸ್ಟ್ ಸಂಬಂಧಪಟ್ಟಿರುವಂಥವ್ರು ತಮ್ಮ ಗಮನಕ್ಕೆ ತರಬೇಕಾಗಿತ್ತು ಅಂತ. ನೋಡಿ, ಯಾಕೆ ಅಂತಂದರೆ ಈಗ ನೋಡಿ ಸರ್, 135 136 ಸೀಟ್ಗಳು ಸಾಮಾನ್ಯ ಸಂಗತಿ ಅಲ್ಲ. ಅದು ನಾಯಕತ್ವಕ್ಕೆ ಸಿಕ್ಕಂಥ ಜಯ, ಒಂದು ನಂಬಿಕೆಗೆ ಸಿಕ್ಕಂಥ ಜಯ. ಅದಾದಮೇಲೆ ನೀವೇನು ಸುಮ್ಮನೆ ಕೂತ್ಕೊಂಡಿಲ್ಲ. 5 ಗ್ಯಾರಂಟಿಗಳನ್ನೇನು ಹೇಳಿದ್ರಿ, ಒಂದು ಅಲ್ಲಿ ಒಂದು ಸಣ್ಣ ಪುಟ್ಟ ಲೋಪಗಳಿರ್ಬೋದು, ಪ್ರಶ್ನೆ ಬೇರೆ. 5 ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡಿದಿರಿ, ತೋರಿಸಿದಿರಿ ಏನು ಅಂತ ಹೇಳಿ ಅಂತ. ಇಂಥ ಸಂದರ್ಭದಲ್ಲಿ ಈ ರೀತಿ ಆಗುಹೋಗುಗಳು, ಈ ರೀತಿ ಡೆವಲಪ್ಮೆಂಟ್ಗಳಿದೆಯಲ್ಲ, ಅದು ಕೆಟ್ಟ ಹೆಸರು ಬರಲ್ವಾ ಎಲ್ಲೋ ಒಂದು ಕಡೆಗೆ? ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅವರು ಶೆಡ್ಯೂಲ್ಡ್ ಟ್ರೈಬ್ ಪೀಪಲ್ಗಳಿಗೆ ಅಭಿವೃದ್ಧಿಪಡಿಸಲಿಕ್ಕೆ ಇರ್ತಕ್ಕಂಥ ಒಂದು ನಿಗಮ. ಅಲ್ಲಿ 187 ಕೋಟಿ ರೂಪಾಯಿ ಇತ್ತು. ಆ 187 ಕೋಟಿ ರೂಪಾಯಿನ ಒಂದು ಇದರಲ್ಲಿ ಇಟ್ಕೊಂಡಿದ್ರು, ವಸಂತ ನಗರದ ಯೂನಿಯನ್ ಬ್ಯಾಂಕ್ನಲ್ಲಿ ಇಟ್ಕೊಂಡಿದ್ರು. ಅಲ್ಲಿಂದ ಅವರು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. ನಮ್ಮನ್ನೇನು ಕೇಳಿಲ್ಲ, ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ನೇನು ಕೇಳಿಲ್ಲ, ಅವರು ಮಾಡ್ಕೊಂಡಿದ್ದಾರೆ. ಆಮೇಲೆ ಅಲ್ಲಿಂದ ಹೈದರಾಬಾದ್ಗೆ ಹೋಗಿದೆ, ಅಕೌಂಟಿಗೆ ಹೋಗಿದೆ. ಫಸ್ಟ್ ಬ್ಯಾಂಕ್ ಅಂತ ಕೋಆಪರೇಟಿವ್ ಬ್ಯಾಂಕ್ಗೆ ಹೋಗಿದೆ. ಆಮೇಲೆ ಅಲ್ಲಿಂದ 18 ಇದನ್ನೆಲ್ಲ ಫಸ್ಟ್ ಬ್ಯಾಂಕ್ ಹೋಗುತ್ತೆ, ನಂತರ ರತ್ನಾಕರ ಬ್ಯಾಂಕಿಗೆ ಹೋಗುತ್ತೆ, ಅಲ್ಲಿಂದ ಈ ಬೆಳ್ಳಿ ಬಂಗಾರದ ಅಕೌಂಟ್ಗಳಿಗೆ ಹೋಗುತ್ತೆ, ಒಬ್ಬ ಕುರಿ ಕಾಯುವವರ ಅಕೌಂಟಿಗೂ ಕೂಡ ಹೋಗುತ್ತೆ, ಎಣ್ಣೆ ಅಂಗಡಿಗಳ ಅಕೌಂಟ್ ಹೋಗುತ್ತೆ. ಅವೆಲ್ಲವೂ ಕೂಡ ನಮ್ಮ ಗಮನಕ್ಕೆ ಬರದೇ ಆಗಿರ್ತಕ್ಕಂಥದ್ದು. ಅದಕ್ಕೋಸ್ಕರನೇ ತನಿಖೆ ನಡೆಸ್ತಾ ಇರ್ತಕ್ಕಂಥದ್ದು. 187 ಕೋಟಿ ರೂಪಾಯಿ ನಲ್ಲಿ 94 ಕೋಟಿ ಅಲ್ಲಿ ಹೋಗುತ್ತೆ. ಆ 94 ಕೋಟಿ ಯಾಕೆ ಹೋಯ್ತು ಏನು ಅನ್ನೋದ್ರ ಬಗ್ಗೆ ಯಾರು ಇದಕ್ಕೆ ಕಾರಣ ಅನ್ನೋದು ಪತ್ತೆ ಹಚ್ಚಬೇಕಲ್ಲ. ಅದಕ್ಕೋಸ್ಕರ ಇನ್ವೆಸ್ಟಿಗೇಷನ್. ಅಧಿಕಾರಿಗಳ ಪಾತ್ರ ಇಲ್ವಾ ಸರ್ ಇದರಲ್ಲಿ? ಅಧಿಕಾರಿಗಳ ಪಾತ್ರ ಇಲ್ವಾ? ಇಲ್ದೇನೆ ಅದಕ್ಕೆ ಎಂಕ್ವೈರಿ ನಡೆಸ್ತಾ ಇರೋದ್ರಿ, ತನಿಖೆ ನಡೀತಾ ಇರೋದು ಅದಕ್ಕೋಸ್ಕರ ಅಲ್ಲ. ಯಾರು ಜವಾಬ್ದಾರರು ಇದಕ್ಕೆ, ಯಾರು ತಪ್ಪಿತಸ್ಥರು ಅಂತ ತಿಳ್ಕೊಳ್ಳಿಕ್ಕೋಸ್ಕರನೇ ಎಂಕ್ವೈರಿ. ಈಗ ಅವರು ಮಾಡುವಂತ ಕೆಲಸಗಳಿಗೆ ನೀವು ಉತ್ತರ ಕೊಡಬೇಕಲ್ಲ ಸರ್. ಸರ್ಕಾರದ ಮುಖ್ಯಸ್ಥನಾಗಿ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡಬೇಕಾಗ್ತದೆ. ಸೊ ಹಾಗಂತೇಳಿ ಫೈನಾನ್ಸ್ ಡಿಪಾರ್ಟ್ಮೆಂಟು, ಮುಖ್ಯಮಂತ್ರಿ ಇದಕ್ಕೆಲ್ಲ ಜವಾಬ್ದಾರರು ಅಂತಕ್ಕಂಥ ವಿರೋಧ ಪಕ್ಷದವ್ರು ಮಾತಾಡ್ತಾರಲ್ಲ, ಅವರು ರಾಜಕೀಯವಾಗಿ ಮಾಡ್ತಕ್ಕಂಥ ಆರೋಪಗಳು. ಸರ್, ಇಲ್ಲಿ ಒಂದು ಪ್ರಶ್ನೆ ಇದೆ. ಯಾಕೆ ಈ ಪ್ರಶ್ನೆ ಬರುತ್ತೆ ಅಂದರೆ, ನೀವು ಆರ್ಥಿಕ ಇಲಾಖೆನೂ ಕೂಡ ನೀವೇ ನೋಡ್ತಾ ಇದ್ರೆ, ಅದರ ಹೊಣೆಗಾರಿಕೆ ಕೂಡ ನಿಮ್ಮ ಮೇಲೆ ಇದೆ. ಒಂದು ಕಡೆಗೆ ನಿಗಮದಿಂದ ಬೇರೆ ಬೇರೆ ಖಾತೆಗಳಿಗೆ, ಖಾಸಗಿ ಬ್ಯಾಂಕ್ಗಳಿಗೆ ಹೋಗಿರೋದು ಒಂದು ವಿಚಾರ. ಇನ್ನು ಖಜಾನೆಯಿಂದ, ಎಸ್ಪೆಷಲಿ K2 ಖಜಾನೆ 2 ಇಂದ ನೇರವಾಗಿ ನಿಗಮಗಳಿಗೆ ಸಾಮಾನ್ಯವಾಗಿ ಹೋಗಲ್ಲ. DBT ಇದ್ದರೆ, ಸ್ಯಾಲ್ರಿ ಸಂಬಳ ಇದ್ದರೆ, ಅಥವಾ ಬೇರೆ ರೀತಿಯಂಥ ಭತ್ಯೆಗಳಿದ್ರೆ ಅದರಿಂದ ಹೋಗುತ್ತೆ. ಇಲ್ಲಾಗಿರುವಂಥ ವಿಚಾರ ಅಂದರೆ ನೇರವಾಗಿ ಖಜಾನೆಯಿಂದ ನಿಗಮಕ್ಕೆ ಟ್ರಾನ್ಸ್ಫರ್ ಆಗುತ್ತೆ. ಅದ್ರ ಮೇಲೆ ಕ್ವಶನ್ ಮಾಡಿದ್ದಾರೆ. ಮತ್ತು ಸಾಮಾನ್ಯವಾಗಿ ನಿಗಮದ ಸಭೆಗಳಾದಂಥ ಸಂದರ್ಭದಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಒಬ್ಬ ರೆಪ್ರೆಸೆಂಟೇಟಿವ್ ಹೋಗ್ತಾರೆ, ಡೆಪ್ಯೂಟಿ ಸೆಕ್ರೆಟರಿ ಲೆವೆಲಲ್ಲೋ ಬೇರೆ ಯಾವ್ದಾದ್ರು ಸೆಕ್ರೆಟರಿ. ತುಂಬ ದೊಡ್ಡ ವಿಚಾರ ಇದ್ದರೆ, ದೊಡ್ಡ ನಿರ್ಧಾರ ಮಾಡಬೇಕು ಅಂದರೆ ಪ್ರಿನ್ಸಿಪಾಲ್ ಸೆಕ್ರೆಟರಿ ಕೂಡ ಹೋಗ್ತಾರೆ. ಹೀಗಾಗಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ಹಿರಿಯ ಅಧಿಕಾರಿಗಳಿಗೆ ಈ ವಿಚಾರ ಗೊತ್ತಿರಬೇಕಿತ್ತಲ್ಲ ಸರ್. ಇಷ್ಟು ದೊಡ್ಡ ಅಮೌಂಟ್ 94 ಕೋಟಿ ಸಣ್ಣದಲ್ಲ. ಆಗ ನಿಮ್ಗೊಂದು ಪ್ರಶ್ನೆ ಕೇಳಲ್ಲ, ಬ್ಯಾಂಕ್ನಲ್ಲಿ ನಡೆಯೋದಕ್ಕೆಲ್ಲ ಫೈನಾನ್ಸ್ ಮಿನಿಸ್ಟ್ರು, ಕೇಂದ್ರದವರು ಜವಾಬ್ದಾರರಾಗ್ತಾರ? ಫೈನಾನ್ಸ್ ಮಿನಿಸ್ಟ್ರು ಜವಾಬ್ದಾರರಾಗ್ತಾರ? ಮತ್ತೆ ಇದಕ್ಕೆ ಯಾರು ಜವಾಬ್ದಾರರು ಸರ್? ಇದು ಯಾರು MD ಇರ್ತಾರೆ, ಯಾರು ಫೈನಾನ್ಸ್ ಆಫೀಸರ್ಸ್ಗಳಿರ್ತಾರೆ, ಅವರು ಜವಾಬ್ದಾರರು ಇದಕ್ಕೆ. ಬಟ್ ಆರ್ಥಿಕ ಇಲಾಖೆ ಹಿರಿಯ ಅಧಿಕಾರಿಗಳು ಹೋಗಿರ್ತಾರಲ್ಲ, ಅವ್ರ ಇಲಾಖೆಯ ನನಗೆ ಗೊತ್ತಿಲ್ಲ. ಪ್ರಶ್ನೆ MD ಸ್ವತಂತ್ರವಾಗಿ ತಗೊಂಡಿರ್ತಕ್ಕಂಥ ತೀರ್ಮಾನ. ರೈಟ್. ಅದರಿಂದ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಹೋದಾಗ ಅವರು ಅಟೆಂಡ್ ತಗೊಂಡಿರ್ತಕ್ಕಂಥ ತೀರ್ಮಾನ ಅಲ್ಲ. ಈಗ ಇನ್ನೊಂದು ಮೂಲದ ಪ್ರಕಾರ ಇನ್ನಷ್ಟು ಜನ ಇದರ ವ್ಯಾಪ್ತಿಗೆ ಬರಬಹುದು ಅಂತ. ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್. ಲೆಟ್ ದೇರ್ ಬಿ ಎನ್ ಇನ್ವೆಸ್ಟಿಗೇಷನ್. ಯಾರನ್ನು ರಕ್ಷಿಸುವಂತ ಪ್ರಮೇಯ ಇಲ್ಲ. ಯಾವ ಸರ್ಕಾರ ಯಾರನ್ನು ರಕ್ಷಿಸತಕ್ಕಂಥ ಪ್ರಮೇಯ ಇಲ್ಲ. ಯಾರನ್ನು ರಕ್ಷಿಸೋದು ಇಲ್ಲ. ಯಾರು ತಪ್ಪು ಮಾಡಿರ್ತಾರೆ ಅವ್ರು ನೀರು ಕುಡಿಲೇಬೇಕು, ಅವ್ರ ಮೇಲೆ ಶಿಕ್ಷೆ ಆಗಲೇಬೇಕು. ಎಸ್, ಬಹಳ ಒಳ್ಳೆ ಮಾತನ್ನು ಹೇಳಿದ್ರಿ. ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗುತ್ತೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ರಿ. ನಂಬರ್ 1. ನಂಬರ್ 2, ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್, ತಾವು ಈ ಕಳಂಕರಹಿತ ರಾಜಕಾರಣಿ, ಯಾರು ಏನೇ ಆರೋಪ ಮಾಡಿದ್ರು ಕೂಡ ಆರೋಪಗಳನ್ನು ಯಾರೂ ಸಾಬೀತು ಮಾಡೋಕ್ಕಾಗಿಲ್ಲ. ಆರೋಪಗಳು ಮಾಡ್ಬೋದು ರಾಜಕಾರಣದಲ್ಲಿ ಅತ್ಯಂತ ಸಹಜವಾಗಿ. ನೀವೊಬ್ಬ ಕಳಂಕರಹಿತ ರಾಜಕಾರಣಿ, ಪ್ರಬುದ್ಧವಾದಂಥ ರಾಜಕಾರಣಿ.
ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾಕೆ ಎಡವಟ್ ಮಾಡ್ಕೊಂಡ್ರಿ ಸರ್ ನನ್ನ ಪ್ರಶ್ನೆ. ಎಡವಟ್ಟೆ ಆಗಿಲ್ವಲ್ರಿ, ವೇರ್ ಇಸ್ ದಿ ಎಡವಟ್ಟು? ಎಡವಟ್ಟು ಅಂತ ಅನ್ನೋದು ಎಲ್ಲಾಗಿದೆ? ಇಟ್ಸ್ ನಾಟ್ ಎ ಸ್ಕ್ಯಾಂಡಲ್ ಅಟ್ ಆಲ್. there is no truth in the allegations made by the opposition. ಇದು ಸೃಷ್ಟಿ ಹಂಗಾದ್ರೆ ಸೃಷ್ಟಿ ರಾಜಕಾರಣಕ್ಕೋಸ್ಕರವಾಗಿ ಮಾಡ್ತಾ ಇರ್ತಕ್ಕಂಥ, ದುರುದ್ದೇಶದಿಂದ ಮಾಡ್ತಾ ಇರ್ತಕ್ಕಂಥ ಆರೋಪಗಳು ಇವೆ ಹೊರತು ಎಲ್ಲಿ ತಪ್ಪಾಗಿದೆ, ಎಲ್ಲಿ ಇಲ್ಲಿಗಾಲಿಟಿ ಆಗಿದೆ? ಕೆಲವೊಂದಿಷ್ಟು ಅನುಮಾನ ಬರೋದಕ್ಕೆ ಕೆಲವೊಂದು ಕಾರಣಗಳು ಅಂದರೆ ಆಗಿರುವಂಥ ಈ ದಾಖಲೆಗಳನ್ನು ನೋಡ್ತಾ ಇದ್ದಾರೆ. ಇಲ್ಲಿ 2003ರಲ್ಲೇ ಮೂಡ ಮಲ್ಲಿಕಾರ್ಜುನ ಸ್ವಾಮಿ ಅವರು, ತಮ್ಮ ಸಂಬಂಧಿ ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಒಂದು ಲೆಟರ್ ಕೊಡುತ್ತೆ. ಆ ಲೆಟ್ರಲ್ಲಿ ಇನ್ಫ್ಯಾಕ್ಟ್ ಲೆಟರ್ ಕೊಟ್ಟರು ಕೂಡ 2003ರಲ್ಲೇ ನಾವು ಜಮೀನು ಮಾಡಿದ್ವಿ ಅಂತ ಹೇಳುತ್ತೆ. ಆ ಲೆಟ್ರಲ್ಲೇ ಯಾರಿಗೆ ಮಾರಿದ್ರೆ ಜಮೀನನ್ನು ದಾಖಲಾತಿ ಇದೆಯಾ? ಲೇಔಟ್ ಅನ್ನ ಮಾಡಿದ್ವಿ ಅಂತ ಸರ್, ಲೇಔಟ್ ಅನ್ನ ಮಾಡಿ ಸೈಟ್ ಹಂಚಿಕೆ ಆ ಜಾಗದಲ್ಲಿ ಮಾಡಿದ್ವಿ ಅಂತ ಇಲ್ಲಿದೆ. ಇದರಲ್ಲಿ ಇನ್ಫ್ಯಾಕ್ಟ್ ಈ ಮೂಡ ಕೊಟ್ಟಿರುವಂತಹ ದಾಖಲೆಗಳಲ್ಲಿ ಏನ್ ಹೇಳ್ತಾ ಇದೆ ಸರ್ ಆಗಿದ್ರೆ, ಇಲ್ಲಿ ನೋಡಿ ಸರ್, 2003ರಲ್ಲೇ ರಾಮಸ್ವಾಮಿ ಎಂಬುವರಿಗೆ ನಾವು ಜಮೀನು ಕೊಟ್ಟಿದ್ವಿ ಅಂತ ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಬರ್ದಂತ, ಇನ್ಫ್ಯಾಕ್ಟ್ ಸೈಟ್ ಕೊಟ್ಟಿದ್ವಿ ಅಂತ ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಬರ್ದಂತ ಲೆಟರ್ಲ್ಲೇ ಕೊಡುತ್ತೆ. ಅಂದ್ರೆ 2003ರಲ್ಲೇ ಲೇಔಟ್ ಆಗಿದ್ರು ಕೂಡ ಖರೀದಿ ಮಾಡಿದ 2008 ವರ್ಷನ್ ಅಲ್ಲಿ ಆಗಿದ್ರೆ ಲೇಔಟ್ ನಿರ್ಮಾಣ ಆದ್ಮೇಲೂ ಕೂಡ ತಗೊಂಡ್ರ ಅಂತ ನನ್ನ ಪ್ರಶ್ನೆ. ಕೇಳಿ ಸ್ವಲ್ಪ. 92ರಲ್ಲಿ ಇದು ನೋಟಿಫಿಕೇಶನ್ ಆಗುತ್ತೆ, ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗುತ್ತೆ. 97ರಲ್ಲಿ ಫೈನಲ್ ನೋಟಿಫಿಕೇಶನ್ ಆಗುತ್ತೆ. 1997 2300 ಹೆಂಗೆ ಬರ್ತದೆ? 1997ನಲ್ಲಿ ಆಗುತ್ತೆ. 1998ನಲ್ಲಿ ಡಿನೋಟಿಫಿಕೇಶನ್ ಆಗುತ್ತೆ. 1999 ಡಿನೋಟಿಫಿಕೇಶನ್ ಆಗುತ್ತೆ. ಮಲ್ಲಿಕಾರ್ಜುನ ಸ್ವಾಮಿ ತಗೊಂಡಿರ್ತಕ್ಕಂಥದ್ದು 2004ರಲ್ಲಿ, 2004ರಲ್ಲಿ, ಅಂದರೆ 6 ವರ್ಷದ ನಂತರ. 2010ರಲ್ಲಿ ಪಾರ್ವತಿ ನನ್ನ ಹೆಂಡ್ತಿಗೆ ಅದು ದಾನಪತ್ರದ ಮೂಲಕ ಅವ್ರು ಕೊಡ್ತಾರೆ. ಸೊ ದಿಸ್ ಇಸ್ ದಿ ಫ್ಯಾಕ್ಟ್ಸ್, ದಿಸ್ ಆರ್ ದಿ ಫ್ಯಾಕ್ಟ್ಸ್. ಅದು ಮುಂಚಿತವಾಗಿ ಡಿನೋಟಿಫಿಕೇಶನ್ ಯಾರು ಮಾಡಿರೋದು? 98 ಯಾರು ಮಾಡಿರೋದ್ರಿ? ಮೂಡ ಮಾಡಿರ್ತದೆ ಅಥವಾ ಗೌರ್ಮೆಂಟ್ ಮಾಡಿರ್ತದೆ ಅಲ್ವಾ? ಡಿನೋಟಿಫಿಕೇಶನ್ ಆದ್ಮೇಲೆ ತಗೊಂಡಿರೋದು 2004ರಲ್ಲಿ. ಕೈಗೆ ತಗೊಳ್ಳುವಾಗ ಯಾವುದೇ ಸೈಟ್ ಆಗಲಿ ಫಾರ್ಮೇಶನ್ ಆಗಲಿ ಮಾಡಿರಲ್ಲ. ಬಟ್ ಇಲ್ಲಿ ಮೂಡ ದಾಖಲೆ ಏನು ಹೇಳುತ್ತೆ ಅಂದರೆ ಸರ್, ಇವ್ರು ಏನು ಬರ್ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ ಸ್ವಾಮಿ ಅವ್ರ ಮೇಲೆ, ನಾವು ನೋಟಿಫಿಕೇಶನ್ ಇಂದ ಕೈ ಬಿಟ್ಟಿದ್ರು ಕೂಡ ಅದೇ ಜಾಗದಲ್ಲಿ ಅದೇ ಜಮೀನಲ್ಲಿ ನಾವು ಮುಂದುವರಿದು ಲೇಔಟ್ ಅನ್ನ ಮಾಡಿ ಆಲ್ರೆಡಿ ಸೈಟ್ಗಳನ್ನ ಹಂಚಿಕೆ ಮಾಡಿದ್ದೀವಿ. 263 ರಾಮಸ್ವಾಮಿ ಎಂಬರಿಗೆ 29/12/2003 ಮೊದಲ ಸೈಟ್, ಅದ್ರ ವಿವರವನ್ನು ಕೊಟ್ಟಿದ್ದಾರೆ. ಅಂದರೆ ಮೂಡ ದಾಖಲೆಗಳೇನು ಹೇಳುತ್ತೆ ಅಂದರೆ, ನಾವು ಲೇಔಟ್ ಅನ್ನ ಭೂಸ್ವಾದಿಂದ ಕೈ ಬಿಟ್ಟಿದ್ರು ಕೂಡ ಲೇಔಟ್ ಮಾಡಿ ಹಂಚಿದೀವಿ, ಅಲಾಟ್ಮೆಂಟ್ ಮಾಡಿದೀವಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ನನ್ನ ಪ್ರಶ್ನೆ ಏನು ಅಂದರೆ ಸರ್, ಈಗ ಆಲ್ರೆಡಿ ಮೂಡ ಲೇಔಟ್ ಮಾಡಿ ಹಂಚಿಕೆ ಆಗಿದ್ರೆ, ಅಲಾಟ್ಮೆಂಟ್ ಮಾಡಿದ್ರೆ ಆ ಜಮೀನನ್ನು ಹೇಗೆ ಮಾಡಿದ್ರು? ಮಲ್ಲಿಕಾರ್ಜುನ ಸ್ವಾಮಿ ತಗೊಳ್ಳುವಾಗ ಸೈಟ್ ಫಾರ್ಮೇಶನ್ ಆಗಿರಲಿಲ್ಲ, ಡೆವಲಪ್ ಆಗಿರಲಿಲ್ಲ, ಬರೀ ದಾಖಲೆಗಳ ಮೇಲೆ ಮಾತ್ರ ಇತ್ತು ಅಂತ. ಸೊ ನೋ ದಾಖಲೆ ಗೊತ್ತಿಲ್ಲ ನನಗೆ, ಐ ಡು ನಾಟ್ ನೋ. ಬಟ್ ವೆನ್ ಇಟ್ ವಾಸ್ ಪರ್ಚೇಸ್ಡ್ ಬೈ ಮಲ್ಲಿಕಾರ್ಜುನ ಸ್ವಾಮಿ, there was no formation of sites and other developmental activities. ಸರ್, ಏನು ಇಲ್ದೇನೆ ಯಾಕೆ ಇಷ್ಟು ಉದ್ಭವ ಆಯ್ತು ಹಂಗಾದ್ರೆ? ಬೇಕು ಅಂತ ನಿಮ್ಮ ವಿರೋಧ ಪಕ್ಷದವರು ಬೇಕು ಅಂತ ಟೀಕೆ ಇದನ್ನ ಮಾಡ್ತಾ ಇದ್ದಾರೆ. ಯಾವುದು ಸಿಕ್ಲಿಲ್ವಲ್ಲ ಅವರಿಗೆ ಇಶ್ಯೂಸು, ಅದಕ್ಕೋಸ್ಕರವಾಗಿ ಲೀಗಲ್ ಆಗಿರೋದನ್ನು ಇಲ್ಲೀಗಲ್ ಅಂತ ಆರೋಪ ಮಾಡ್ತಾ ಇದ್ದಾರೆ. ಆರೋಪ ಮಾಡುವಂಥವ್ರಿಗೆ ಈ ಕಡತಗಳನ್ನ ದಾಖಲೆಗಳನ್ನ ಈ ಮುಡಾದಿಂದ ಕೊಟ್ಟಿರುವಂಥವ್ರೆ ನಿಮ್ಮವರು ಅನ್ನುವಂಥ ಒಂದು ಆರೋಪ ಇದೆಯಲ್ಲ, ಒಂದು ಮಾತಿದೆ. ಯಾರ ಕೊಡ್ಲಿರಿ, ನೀವು ಮಾಡಬೇಕಾದ್ರೆ ಜವಾಬ್ದಾರಿಯಿಂದ ಮಾಡಬೇಕಲ್ಲ. ಯಾರು ಕೊಟ್ಬಿಟ್ಟ ತಕ್ಷಣ ಇಲ್ಲಿಗೆಲ್ಲ ಮಾಡ್ತೀರಾ? ಇದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳನ್ನ ನಿಮ್ಮವರೇನೆ ಬಿಜೆಪಿಯವರು ಕೊಟ್ಟಿದ್ದಾರೆ, ಇದನ್ನು ದೊಡ್ಡ ದೊಡ್ಡ ಮಟ್ಟದಲ್ಲಿ ಎಬ್ಸಿದ್ದಾರೆ ಅಂತ. ಅದು ನೀವು ಹೇಳ್ತಾ ಇರೋದು, ನಮ್ಮವ್ರು ಯಾರು ಕೊಟ್ಟಿಲ್ಲ. ಪಕ್ಕನೇ ನನಗೆ ಗೊತ್ತಿರೋ ಮಟ್ಟಿಗೆ ನಮ್ಮವ್ರು ಯಾರು ಕೊಟ್ಟಿಲ್ಲ. ಅಂಡ್ ಇದು ಯಾವ ಇಶ್ಯೂನೂ ಅಲ್ಲ ಅಂತೀರಿ ತಮ್ಮ ಪ್ರಕಾರ? ಇಟ್ ಈಸ್ ನಾಟ್ ಅಟ್ ಆಲ್ ಎನ್ ಇಶ್ಯೂ. ಈ ಕೃಷಿ ಭೂಮಿ ವಿಚಾರ ನಿನ್ನೆ ಕೂಡ ಮಾತಾಡಿದೆ, ಇದ್ರ ಬಗ್ಗೆ ಕೂಡ ಪ್ರಶ್ನೆಗಳನ್ನು ಉದ್ಭವ ಮಾಡಲಾಗಿದೆ. 2004ರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಅವರು ಅದನ್ನ ಪರ್ಚೇಸ್ ಮಾಡಾದ್ಮೇಲೆ, ಆ ಜಮೀನನ್ನ ಪರ್ಚೇಸ್ ಮಾಡಾದ್ಮೇಲೆ 2005ರಲ್ಲಿ ಅದನ್ನು ಕನ್ವರ್ಷನ್ಗೆ ಹಾಕ್ಕೊಂಡಿರ್ತಾರೆ. ಕನ್ವರ್ಷನ್ ಹಾಕೊಂಡು ಆನಂತರ ನಿವೇಶನ ಯೋಗ್ಯ ಸೈಟ್ ಆಗಿ ಅದನ್ನು ಕನ್ವರ್ಟ್ ಕೂಡ ಆಗುತ್ತೆ, DC ಕನ್ವರ್ಟ್ ಮಾಡಿಕೊಡ್ತಾರೆ. ನಿಮ್ಮ ಪತ್ನಿಗೆ ಕೊಡುವಂತಹ ಸಂದರ್ಭದಲ್ಲಿ ಮತ್ತೆ ಕೃಷಿ ಭೂಮಿ ಅಂತ ಕೊಟ್ಟಿದ್ದಾರೆ. ಹೀಗಾಗಿ ಈ ಒಂದು ಗೊಂದಲಗಳು, ಈ ಅನುಮಾನಗಳಿಗೆ ಏನು ಹೇಳ್ತೀರಿ? ಜಮೀನು ಅದು ಅಲ್ಲ, ಕೃಷಿ ಜಮೀನೇನ್ರಿ? ಬಾಗಾಯತ್ ಜಮೀನಾ? ಕೃಷಿ ಜಮೀನೇ ಅದು. ಬಟ್ ಕೃಷಿಯಿಂದ ನಿವೇಶನ ಯೋಗ್ಯ ಅಂತ ಕನ್ವರ್ಟ್ ಮಾಡಿ ನಿವೇಶನ ಮಾಡ್ಕೊಂಡ ಮೇಲೆ
ಆಗ ಇದು ಮಾಡುವಾಗ 2010ರಲ್ಲಿ ನಿವೇಶನಗಳು ಮಾಡಿರಲಿಲ್ಲ. ಇನ್ನು ಕನ್ವರ್ಟೆಡ್ ಲ್ಯಾಂಡ್ ಅಷ್ಟೇ, ಕನ್ವರ್ಟೆಡ್ ಡ್ರೈ ಲ್ಯಾಂಡ್. ಇಲ್ಲಿ ಕನ್ವರ್ಟೆಡ್ ಆಗಿದ್ರು ಕೂಡ ಅದು ಕೃಷಿ ಭೂಮಿ ಅಂತಾನೆ ಪರಿಗಣಿಸಬೇಕಾಗತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ ಆನ್ ರಿಯಾಲಿಟಿ ಗ್ರೌಂಡ್ ಅಲ್ಲಿ ಏನು ಮಾಡಿರ್ಲಿಲ್ಲ ಅಂತ. ರೈತರ ನಾನು ಕೃಷಿಕ ಅಲ್ಲ ಸರ್. ಕೃಷಿಕನ ಅಲ್ಲ ಸರ್. ಲ್ಯಾಂಡ್ ಕನ್ವರ್ಟ್ ಆಗುತ್ತೆ. ಹೌದು. ಕನ್ವರ್ಟ್ ಆದ್ಮೇಲೆ ಅದು ಕೃಷಿನ ಭಾಗ ಆಯ್ತಾ? ಕನ್ವರ್ಟ್ ಆದ ತಕ್ಷಣ ಕೃಷಿ ನೇಚರ್ ಬದಲಾವಣೆ ಡಾಕ್ಯುಮೆಂಟ್ ಇದ್ದಾಗ ಸರ್, ಇಲ್ಲಿ ನೀವು ಕೊಡಬೇಕಾಗಿರುವಂತಹ ಮಾಹಿತಿ ಏನಂದ್ರೆ ದಾಖಲೆಗಳಿದ್ದಂತ ಸಂದರ್ಭದಲ್ಲಿ ಕನ್ವರ್ಟೆಡ್ ಕೃಷಿ ಲ್ಯಾಂಡ್ ಅಲ್ವಾ? ಕನ್ವರ್ಟೆಡ್ ಕೃಷಿ ಲ್ಯಾಂಡ್ ಅದು ಫಾರ್ಮೇಷನ್ ಆಗಿ ಸೈಟ್ ಎಲ್ಲ ಹಂಚಿದ ಮೇಲೆ ಅದು ಕೃಷಿ ಇದನ್ನ ಕಳ್ಕೊಬಿಡ್ತದೆ. ಕನ್ವರ್ಷನ್ ಆದಕ್ಕೆ ಕಳ್ಕೊತದೆ. ಬಟ್ ಜನರಲಿ ಇಟ್ ಇಸ್ ಎ ಕೃಷಿ ಲ್ಯಾಂಡ್ ಓನ್ಲಿ. ಈಗ ಅದೇ ವಿಚಾರವನ್ನು ಇಟ್ಕೊಂಡು ನಿಮ್ಮನ್ನು ಪ್ರಶ್ನೆ ಮಾಡ್ತಿದ್ದಾರೆ, ಎಸ್ಪೆಷಲಿ ಬಿಜೆಪಿ ಅವರು ಈ ವಿಚಾರದಲ್ಲಿ ಏನ್ ಪ್ರಶ್ನೆ ಮಾಡ್ತಾರೆ? ಕೃಷಿ ವಿಚಾರನ, ಕೃಷಿ ಭೂಮಿನ, ಈಗ ನಾನೇನು ಪ್ರಶ್ನೆ ಕೇಳಿದೆ ಅದೇ ಪ್ರಶ್ನೆಗಳನ್ನು ಅವರು ಕೂಡ ಕೇಳ್ತಾರೆ. ಕೃಷಿ ಭೂಮಿ ಅಂತ ಇದ್ದಿದ್ದನ್ನು ಕನ್ವರ್ಟ್ ಆದ್ರೂ ಕೂಡ ಕೃಷಿ ಭೂಮಿ ಅಂತ ತಪ್ಪು ಮಾಹಿತಿ ನೀಡಿದ್ರು ಅನ್ನುವಂಥದ್ದು ನಿಮ್ಮಲ್ಲಿರುವಂತಹ ಮಾಹಿತಿ ನೀಡಿಲ್ಲ. ನಾನು ನೀಡಿಲ್ಲ. ಆರೋಪ ಮಾಡ್ತಿರೋದು ಯಾರ ಮೇಲೆ? ಯಾರ ಮೇಲೆ ಆರೋಪ ಮಾಡಬಹುದು? ರಾಜೀನಾಮೆ ಕೊಡಬೇಕು ಅಂತ ಯಾರನ್ನ ಕೇಳ್ತಾ ಇದ್ದಾರೋ? ಅಲ್ಲ, ನಿಮ್ಮಲ್ಲಿ ಮಾಡಿರುವಂತದ್ದವರು ಬಿಜೆಪಿ ಅವರು. ಮತ್ತೆ ನನ್ನ ಬಾಮ ಅದಕ್ಕೆ ಇದು ಮಾಡಿ ತಗೊಂಡಿದ್ರೆ ಅದಕ್ಕೆ ನಾ ಜವಾಬ್ದಾರನ? ಕಾನೂನಿನ ಪ್ರಕಾರ ಏನಾಗಬೇಕು ಅದಾಗಲಿ ಅಂತೀರ ಈ ವಿಚಾರದಲ್ಲೂ ಕೂಡ? ಎಲ್ಲಿ ತಪ್ಪುಗಳೇ ಆಗಿಲ್ವಲ್ರಿ? ಈಗಲೂ ಕೂಡ ಹೇಳ್ತಾ ಇದ್ದಾರೆ ತಪ್ಪುಗಳೇ ಆಗಿಲ್ಲ. ಆಗಿಲ್ಲ. ಎಸ್ ಸರ್, ಅವ್ರು ಹೇಳೋದು ಅಂದ್ರೆ ನಿಮಗೆ ಕೊಡುವಂತ ಸಂದರ್ಭದಲ್ಲಿ ಕನ್ವರ್ಟ್ ಆಗಿದೆ, ಹೀಗಾಗಿ ಯು ಆರ್ ರೆಸ್ಪಾನ್ಸಿಬಲ್ ಅಂತ. ಯಾರು? ಈಗ ನಿಮಗೆ ಅಂದ್ರೆ ನಿಮ್ಮ ಕುಟುಂಬಕ್ಕೆ ದಾನಪತ್ರ ಕೊಡುವಂತ ಸಂದರ್ಭದಲ್ಲಿ ಇಟ್ ವಾಸ್ ಕನ್ವರ್ಟೆಡ್ ಲ್ಯಾಂಡ್ ಆಗಿತ್ತು. ನನಗೆ ಗೊತ್ತೇ ಇಲ್ಲ ಯಾವಾಗ ಕನ್ವರ್ಟ್ ಆಯ್ತು, ಯಾವಾಗ ಡಿನೋಟಿಫೈ ಆಯ್ತು, ಗೊತ್ತೇ ಇಲ್ಲ. ನನ್ನ ಗಮನಕ್ಕೂ ಬಂದಿಲ್ಲ. ನೇರವಾಗಿ ಆರೋಪ ಮಾಡ್ತಾರೆ ಒಂದು ಪರಿಹಾರದ ವಿಚಾರದಲ್ಲಿ. ಈ 50-50 ಏನು ಒಂದು ಮಾದರಿ ಬಂತು, ಮಾಡೆಲ್ ಏನು ಬಂತು, ಭೂ ಪರಿಹಾರದ ಮಾಡೆಲ್ ಏನು ಬಂತು 2015ರಲ್ಲಿ ನಗರಾಭಿವೃದ್ಧಿ ಇಲಾಖೆ ಅದಕ್ಕೆ ತಿದ್ದುಪಡಿ ಮಾಡಿ ಆವಂತಂತು. ಆದರೆ ನೀವು ಅಪ್ಲಿಕೇಶನ್ ಹಾಕಿದ್ದು ಅಂದರೆ ಪಾರ್ವತಮ್ಮನವರು ಅಪ್ಲಿಕೇಶನ್ ಹಾಕಿದ್ದು 2014ರಲ್ಲಿ. ರೆಟ್ರೋಸ್ಪೆಕ್ಟಿವ್ ಆಗಿ ಹೇಗೆ ಇದಾಗುತ್ತೆ? ಹೊಸ ಬಡಾವಣೆಗಳಲ್ಲಿ ಕೊಡಬೇಕಾದಂಥ ಪರಿಹಾರವನ್ನು ನೀವು ರೆಟ್ರೋಸ್ಪೆಕ್ಟಿವ್ ಆಗಿ ಹೇಗೆ ತಗೊಂಡ್ರಿ ಸರ್? ಅದಿರುವಂಥ ಪ್ರಶ್ನೆ. ಈಗ 2014ರಲ್ಲೇ ನೀವು ಅಪ್ಲೈ ಮಾಡಿದ್ದಾರೆ. ಕೇಳಿಲ್ಲ, 50-50ನಲ್ಲಿ ಕೇಳಿಲ್ಲ. 2014ರಲ್ಲಿ ನಮಗೆ ಬದಲಿ ಜಮೀನು ಕೊಡಿ ಅಂತ ಕೇಳಿ ನನ್ನ ಹೆಂಡತಿ 2014ರಲ್ಲಿ ಸೈಟ್ ಫಾರ್ಮೇಷನ್ ಆದಮೇಲೆ ನೋಡ್ಕೊ ಬಂದಮೇಲೆ ವಿತೌಟ್ ದಿ ನಾಲೆಡ್ಜ್ ಆಫ್ ದಿ ಲ್ಯಾಂಡ್ ಓನರ್ ದಟ್ ಹ್ಯಾಸ್ ಅದು ಲ್ಯಾಂಡನ್ನು ಸೈಟ್ ಮಾಡಿ ಹಂಚ್ಬಿಟ್ಟಿದ್ದಾರೆ, ಡೆವಲಪ್ ಮಾಡಿಬಿಟ್ಟಿದ್ದಾರೆ, ಪಾರ್ಕ್ ಬಿಟ್ಬಿಟ್ಟಿದ್ದಾರೆ, ಸೈಟ್ಗಳು ಕೊಟ್ಬಿಟ್ಟಿದ್ದಾರೆ ಎಲ್ಲ. ಆಗ 2014ರಲ್ಲಿ ನಮಗೆ ಪರ್ಯಾಯವಾಗಿ ಭೂಮಿ ಕೊಡಿ ಅಂತ ಕೇಳಿರೋದು. ನಮ್ಮ ಜಮೀನನ್ನು ನೀವು ಇಲ್ಲೀಗಲಿ ಟೇಕನ್ ಓವರ್ ಆ್ಯಂಡ್ ಡಿಸ್ಟ್ರಿಬ್ಯೂಟೆಡ್ ಆ್ಯಸ್ ಸೈಟ್ಸ್ ಆ್ಯಂಡ್ ಡೆವಲಪ್ ಮಾಡಿದ್ದೀರಿ, ಪಾರ್ಕ್ ಮಾಡಿದ್ದೀರಿ, ನಮ್ಗೆ ಕೊಡಿ, ನಮಗೆ ಬದಲಿ ಜಾಗ ಕೊಡಿ ಅಥವಾ ನಮ್ಮ ಜಮೀನು ಕೊಡಿ ಅಂತ. 3 ಎಕರೆ 16 ಗುಂಟೆ ಕೊಡಿ ಅಂತ. ಹೌದು, ಬಟ್ ನಿಮ್ಮ ಪರಿಹಾರ 50-50 ರೂಪದಲ್ಲೇ ಕೊಟ್ಟಿದ್ದಾರಲ್ಲ ಸರ್. ಅಂದ್ರೆ ಬೆನಿಫಿಷಿಯರಿ ಕೊಡುವಾಗ 50-50 ಇತ್ತು. ಕೊಡುವಾಗ ನಮಗೆ ಕೊಟ್ಟಿರೋದು ಯಾವಾಗ? 2020 ಅಪ್ಲೈ ಆಗತ್ತಾ ಅಂತ ನನ್ನ ಪ್ರಶ್ನೆ. 2020 ಇದೇ ತರ ಬೇರೆಯವ್ರಿಗೂ ಆಗಿದೆಯಾ ಸರ್? ಪೂರ್ವಾನ್ವಯ ಇದು ಬೇಕಾದಷ್ಟು ಆಗಿದಾವೆ ಹಿಂದೆ ಎಲ್ಲ. 50-50 ಮಾಡೋದು ಯಾರಿಗೋಸ್ಕರ ಮಾಡೋದು? ರೈತರಿಗೋಸ್ಕರ ಲ್ಯಾಂಡ್ ಕೊಡೋದಿಕ್ಕೆ. ಕೇಳ್ರಿ, ಇಲ್ಲಿ ದೇರ್ ಇಸ್ ಎ ಡಿಫರೆನ್ಸ್. ಲ್ಯಾಂಡ್ ಲೂಸರ್ಸ್ ಬೇರೆ, ಅಕ್ವೈರ್ ಮಾಡ್ಕೊಂಡು ಅವ್ರಿಗೆ ಅಕ್ವೈರ್ ಮಾಡ್ಕೊಳ್ಳದೇನೆ 50-50 ಕೊಡೋದು ಒಂದು. ಇಲ್ಲಿ ನಮ್ಮ ಕೇಸ್ನಲ್ಲಿ ಏನಾಗಿದೆ ಅಂತಂದರೆ ಡಿನೋಟಿಫೈಡ್ ಆಗಿರ್ತಕ್ಕಂಥ ಲ್ಯಾಂಡನ್ನು ಅವರು ಕಾನೂನು ಬಾಹಿರವಾಗಿ ಸೈಟನ್ನು ತಗೊಂಡು, ಆಮೇಲೆ ಜಮೀನನ್ನು ತಗೊಂಡು ಸೈಟ್ ಮಾಡಿಬಿಟ್ಟು ಹಂಚ್ಬಿಟ್ಟಿದ್ದಾರೆ. ದೇರ್ ಆರ್ 2 ಥಿಂಗ್ಸ್. ಒಂದು, ಜಮೀನ್ದಾರರ ಹತ್ರ ಜಮೀನು ತಗೊಳ್ಳೋದು. ಎರಡನೇದು, ನಮ್ಮ ಜಮೀನೇ ತಗೊಂಡಿಲ್ಲ, ಅಕ್ವೈರು ಮಾಡ್ಕೊಂಡಿಲ್ಲ, ಇಟ್ಸ್ ಎ ಡಿನೋಟಿಫೈಡ್ ಲ್ಯಾಂಡ್. ಆ ಲ್ಯಾಂಡನ್ನು ಸೈಟ್ ಮಾಡಿ ಹಂಚ್ಬಿಟ್ಟಿದ್ದಾರೆ. ಯು ಸೇ 50-50 ತೆಗೆದುಕೊಂಡಿರುವಂಥ ಪರಿಹಾರದಲ್ಲಿ ಯಾವುದೇ ರೀತಿಯಂತ ತಪ್ಪಿಲ್ಲ ನಿಮ್ಮಿದ್ದಲ್ಲಿ. ಇಟ್ ಇಸ್ ನಾಟ್ ಮಿಸ್ಟೇಕ್ ಆನ್ ಯುವರ್ ಪಾರ್ಟ್ ಅಂತ ಹೇಳ್ತಿದ್ದೀರಾ ಅಥವಾ ಮೂಡಾದವರು ಇದರಲ್ಲಿ ತಪ್ಪು ಮಾಡಿದಾರಾ ಸರ್? ಅವ್ರು ಕೊಡುವಂಥ ರೀತಿಯಲ್ಲಿ. ನೀ ರೆಸಲ್ಯೂಷನ್ ಓದ್ಲಾ? ಹೇಳಿ ಸರ್ ಪ್ಲೀಸ್. ರೆಸಲ್ಯೂಷನ್ ಮೂಡಾದವರು ಮಾಡಿರೋದು. ಹೇಳಿ ಸರ್. ಸದರಿ ಪ್ರಕರಣದಲ್ಲಿ ಭೂ ಸ್ವಾಧೀನ ಪ್ರಕ್ರಿಯೆಯಿಂದ ಮೇಲ್ಕಂಡ ಜಮೀನನ್ನು ಅಂದರೆ 3 ಎಕರೆ 16 ಗುಂಟೆ 464 ಸರ್ವೆ ನಂಬರ್
ಕೈಬಿಡಲಾಗಿದ್ದರೂ ಪ್ರಾಧಿಕಾರದ ವತಿಯಿಂದ ಅಭಿವೃದ್ಧಿಪಡಿಸಿ ಉಪಯೋಗಿಸಿಕೊಂಡಿದ್ದು ಪ್ರಾಧಿಕಾರದಿಂದ ತಪ್ಪಾಗಿರುವುದರಿಂದ. ಯಾರು ಹೇಳಿರೋದು ಇದನ್ನ? ಅಧಿಕಾರದಿಂದ ತಪ್ಪಾಗಿರುವುದರಿಂದ. ಯಾರು ಹೇಳಿರೋದು ಇದನ್ನು? ಮೂಡಾದವರು. ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರಲ್ಲಿ 3 ಎಕರೆ 13 ಗುಂಟೆ ಜಮೀನನ್ನು ಪ್ರಾಧಿಕಾರವು ಉಪಯೋಗಿಸಿ ಅಭಿವೃದ್ಧಿಪಡಿಸಿ ನಿವೇಶನ, ಉದ್ಯಾನವನ, ರಸ್ತೆಗಳನ್ನು ಸಾರ್ವಜನಿಕ ಉಪಯೋಗಕ್ಕೆ ಮೇಲ್ಕಂಡಂತೆ ನೀಡಿರುವುದರಿಂದ ಪ್ರಾಧಿಕಾರದ ಸ್ವಾಧೀನದಲ್ಲಿದ್ದು ಅಭಿವೃದ್ಧಿಪಡಿಸದೇ ಇರುವ ಜಮೀನನ್ನು ಅರ್ಜಿದಾರರಿಗೆ ಬದಲಿಯಾಗಿ ನೀಡುವುದು ಎಂದು ತೀರ್ಮಾನಿಸಲಾಯಿತು. ಯಾರು ಹೇಳಿ ಯಾವ ತೀರ್ಮಾನ ಮಾಡಿರೋದು ಇದನ್ನ? ನಾವಲ್ಲ, ಅವರೇ. ನಮ್ಮ ಅರ್ಜಿ ಮೇಲೆ 16/9/2014 ಅರ್ಜಿ ಕೊಟ್ಟ ಮೇಲೆ ಈ ತೀರ್ಮಾನನ ಮಾಡಿದ್ದಾರೆ ಮೂಡದಲ್ಲಿ. ಗೊತ್ತಾಯ್ತಾ? ಅದರಿಂದ ತಪ್ಪು ಮಾಡಿದ್ದೇವೆ ಅಂತ ಮೂಡೋದವರೇ ಒಪ್ಕೊಂಡಿದ್ದಾರೆ. ಸರ್ ಈಗ ತಪ್ಪುಗಳಾಗಿದ್ರೆ ಹೆಂಗ್ ತಪ್ಪುಗಳಾಗ್ತವೆ ಸರ್ ಈ ರೀತಿ ಎಲ್ಲ? ಹಾಗಾದ್ರೆ ನೋಡ್ರಿ, ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ. ತಪ್ಪು ಮಾಡಿದ್ಮೇಲೆ ನಾವೇನು ಮಾಡ್ತೀವಿ? ಜಮೀನು ಈಗ ಐ ಕಾಂಟ್ ಟೇಕ್ ಆಕ್ಷನ್. ಆಗ ತಪ್ಪು ಮಾಡಿದ್ದೀವಿ, ರೆಸಲ್ಯೂಷನ್ ನಾವು ಜಮೀನು ಕೊಡ್ತೀವಿ, ನಮಗೆ 50-50 ಅನ್ನೋದು ಅವಕಾಶ ಇದೆ, ಆ 50-50 ಪ್ರಕಾರ ಕೊಡ್ತೀವಿ ಅಂತ ಮಾಡಿದ್ದಾರೆ. ಬಟ್ ನಾವು ಎಲ್ಲೂ ಕೂಡ ಇಂಥ ಜಾಗದಲ್ಲೇ ಕೊಡಿ ಜಮೀನನ್ನು ಅಂತ ಹೇಳಿಲ್ಲ. ನನ್ನ ಜಮೀನಿಗೆ ಇದುವರೆಗೂ ಪ್ರಾಧಿಕಾರವು ಯಾವುದೇ ರೀತಿಯ ಪರಿಹಾರವನ್ನು ನೀಡಿರುವುದಿಲ್ಲ. ಆದ್ದರಿಂದ ನನ್ನ 3 ಎಕರೆ 16 ಗುಂಟೆ ಜಮೀನಿಗೆ ಅನುಗುಣವಾಗಿ ಅಷ್ಟೇ ವಿಸ್ತೀರ್ಣದ ಜಮೀನನ್ನು ಪ್ರಾಧಿಕಾರವು ರಚಿಸಿದ ಸಮಾನಾಂತರ ಬಡಾವಣೆಯಲ್ಲಿ ನೀಡುವಂತೆ ಕೋರುತ್ತೇನೆ. ಇಲ್ಲವಾದಲ್ಲಿ ನನ್ನ ಜಮೀನನ್ನು ನನಗೆ ಹಿಂದಿರುಗಿಸುವಂತೆ ಕೋರುತ್ತೇನೆ. ನನ್ನ ಜಮೀನಿನ ಬಾಬ್ತು ಹಕ್ಕು ದಾಖಲೆಗಳಾದ ಕ್ರಯಪತ್ರ, ಅನ್ಯಕ್ರಾಂತಾದೇಶ, RTC ದಾಖಲೆಗಳನ್ನು ಈ ಪ್ರಕರಣದೊಂದಿಗೆ ಲಗತ್ತಿಸಿರುತ್ತೇನೆ. ನಾವು ವಿಜಯನಗರದಲ್ಲಿ ಕೊಡಿ ಅಂತ. ಸಮಾನಾಂತರ ಬಡಾವಣೆ ಹೆಂಗಾಗತ್ತಿದ್ದು ಅಂತ ಹೇಳಿ ಅಂತ ಅದೇ ಅವ್ರು ಮಾಡ್ಕೊಂಡಿದ್ದಾರೆ, ಮೂಡಾದವ್ರು ಮಾಡ್ಕೊಂಡಿದ್ದಾರೆ. ಒಂದು ವೇಳೆ ಎಲ್ಲಿ ಜಮೀನಿತ್ತು ಅಲ್ಲಿ ಆ ಬಡಾವಣೆಯಲ್ಲಿ ಸೈಟ್ಗಳಿಲ್ಲದೆ ಹೋದರೆ ಸಮಾನಾಂತರ ಬಡಾವಣೆಯಲ್ಲಿ ಕೊಡಬಹುದು ಅಂತ ಮೂಡಾದವರೇ ಮಾಡ್ಕೊಂಡಿದ್ದಾರೆ. 3,000 ರೂಪಾಯಿ ಹಂಗಾದ್ರೆ 10,000 ರೂಪಾಯಿ ಇರೋ ಕಡೆ ಕೊಡಬಹುದು ಅಂತ ಲೆಕ್ಕಾಚಾರ ನಾವು ಕೇಳಿದ್ದೀವ? ನೀನು ಕೊಟ್ಬಿಟ್ಟಿದ್ದೀರಪ್ಪ, ನಾವು ಕೇಳೇ ಇಲ್ಲ. ನಮಗೆ ನಮ್ಮ ಜಮೀನು ಕೊಡ್ರಿ ಅಂತ ಕೇಳಿರೋದಷ್ಟೇ ಸರ್. ಇಲ್ಲಿ ಪ್ರಶ್ನೆ ಏನಪ್ಪಾ ಅಂದ್ರೆ ಸರ್, ನಮ್ಮ ಜಮೀನು ಕೊಡಿ ಅಂತ ಕೇಳಿದ್ದೀವಿ ಅಷ್ಟೇ. ವಿಜಯನಗರದಲ್ಲಿ ಕೊಡಿ 3rd ಸ್ಟೇಜ್ನಲ್ಲಿ 4th ಸ್ಟೇಜ್ ಕೇಳಿದ್ದೀವ ನಾವು? ವಿ ಹ್ಯಾವ್ ನಾಟ್ ಆಸ್ಕ್ಡ್ ಸರ್. ಬಟ್ ಇಲ್ಲಿ ಒಂದು ಪ್ರಶ್ನೆ ಇರೋದೇನಂದ್ರೆ, ಈಗ ನಿಮ್ಮ ಜಮೀನನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ, ಡಿನೋಟಿಫೈ ಮಾಡಿ ಟೇಕ್ ಓವರ್ ನಿಯಮ ಬಾಹಿರವಾಗಿ ಮಾಡಿದ್ದಾರೆ ಸರ್. ಟೇಕ್ ಓವರ್ ಮಾಡಿದ್ದಾರೆ, ನಿಮ್ಮ ಜಮೀನನ್ನು ವಶಕ್ಕೆ ಪಡೆದು ಲೇಔಟ್ ಮಾಡಿಬಿಟ್ಟಿದ್ದಾರೆ, ಗಮನಕ್ಕೂ ತರದೆ ಮಾಡಿದ್ದಾರೆ. ಇಲ್ಲಿ ನಿಮ್ಮ ತಪ್ಪೇನಿಲ್ಲ ಅಂತಂದ್ರೂ ಕೂಡ ಮೂಡಾದವ್ರು ಕೊಟ್ಟಿರುವಂಥ 50-50 ಮಾದರಿಯ ಪರಿಹಾರದ ಬಗ್ಗೆ ಪ್ರಶ್ನೆ ಬರ್ತಾ ಇದೆ. ಅವ್ರು ಹೇಗೆ ಕೊಟ್ಟರು ಇದನ್ನ ಅಂತ. ಅಫ್ಕೋರ್ಸ್ ನೀವು ನಮ್ಗೆ ಗೊತ್ತಿಲ್ಲ ಅವ್ರಿಗೆ ಅಂತ ಕೇಳ್ಬೋದು. 2015 ಕೊಟ್ಟಂತ ಸಂದರ್ಭದಲ್ಲಿ ನೀವು ಮುಖ್ಯಮಂತ್ರಿ ಆಗಿದ್ರಿ, ಹೀಗಾಗಿ ಈ ಪ್ರಶ್ನೆಗಳನ್ನು ಕೂಡ 2015 ಕೊಟ್ಟಿಲ್ರಿ. ಅಲ್ಲಲ್ಲ, ಇದಾದಂತ ಸಂದರ್ಭದಲ್ಲಿ 2021 ನಾನು ಮುಖ್ಯಮಂತ್ರಿ 2014ರಲ್ಲೇ ಮುಖ್ಯಮಂತ್ರಿ ಆಗಿದ್ರು ಕೂಡ ನಾನು ಮುಖ್ಯಮಂತ್ರಿ ಆಗಿರೋವರಿಗೆ 1 ಗುಂಟೆನೂ ಕೊಡ್ಲಿಲ್ಲ. 2018ರವರೆಗೂ ಇದ್ನಲ್ಲ ನಾನು ಮುಖ್ಯಮಂತ್ರಿಯಾಗಿ. 2014ರಲ್ಲಿ ಅರ್ಜಿ ಕೊಟ್ಟಿದ್ದಾರಲ್ಲ, ಮೂಡಾದವರು ರೆಸಲ್ಯೂಷನ್ ಮಾಡಿದಾರಲ್ಲ, ಆದರೂ ನಾನು 1 ಗುಂಟೆನೂ ಕೊಡಬೇಡಿ ಅಂತ ಹೇಳಿದ್ದೆ. ನಾನು ಮುಖ್ಯಮಂತ್ರಿ ಆಗಿರುವಾಗ ಕೊಡಕೂಡದು, ಕಾನೂನು ಪರವಾಗಿದ್ದರೂ ಕೂಡ ನಮ್ಮ ಪರವಾಗಿದ್ದರೂ ಕೂಡ ಕೊಡಬಾರದು ಅಂತ ಹೇಳಿದ್ದೆ. ಆಮೇಲೆ ಬಂದಿದೆ 21ರಲ್ಲಿ ಬಂದಿರೋದ್ರಿ, ಆಗ ನಮ್ಮ ಸರ್ಕಾರ ಇರಲಿಲ್ಲ. ಈಗ ಒಂದು ವೇಳೆ ಅದರಲ್ಲಿ ತಪ್ಪುಗಳಿದೆ ಅನ್ನೋದಾಯ್ತು ಅಂತಂದ್ರೆ, ಈಗ ನಮಗೆ ಇದು ಯಾವ್ದು ಬೇಡ, ನೀವು ಹೇಳಿದ್ರಿ ಈ ನಮ್ಮದೇ ಇದ್ರೂ ಕೂಡ ನಾವಿದ್ದಂಥ ಅವಧಿನಲ್ಲಿ ಕೊಡಬೇಡಿ ಅಂತ ಹೇಳಿ ಅಂತ. ಈಗ ಅದೇ ಮಾತು ಏನಾದರೂ ತಪ್ಪುಗಳಿದೆ ಅನ್ನೋದಾದ್ರೆ ನಾವು ಅದನ್ನು ವಾಪಸ್ ಕೊಡೋಕೆ ತಯಾರಿದ್ದೀವಿ ಅಂತ ಅಂತೀರಾ ಸರ್? ಮೈ ಪಾಯಿಂಟ್ ಈಸ್, ಮೂಡಾದವರು ನಾವು ತಪ್ಪು ಮಾಡಿದ್ದೀವಿ ಅಂತ ಕ್ಯಾನ್ಸಲ್ ಮಾಡಿದ್ರು ಅಂತ ಇಟ್ಟಿಗೋಣ. ವಿ ಹ್ಯಾವ್ ನೋ ಅಬ್ಜೆಕ್ಷನ್. ನಮಗೆ ಲ್ಯಾಂಡ್ ಅಕ್ವಿಷನ್ ಆಕ್ಟ್ ಪ್ರಕಾರ ನಾವು 3 ಎಕರೆ 16 ಗುಂಟೆಗೆ ಪರಿಹಾರ ಕೊಡಿ. ನಮಗೇನು ಸೈಟ್ ಬೇಡಪ್ಪ, ನೀವು 50% 50 ಅನುಪಾತದಲ್ಲಿ ಕೊಡ್ತೀವಿ ಅಂತ ಹೇಳಿದ್ದೀರಿ. ನಮ್ಮದು 3 ಎಕರೆ 16 ಗುಂಟೆ, ಕೊಟ್ಟಿರೋದೆಷ್ಟು?
14 ಸೈಟ್ಗಳು ಕೊಟ್ಟಿದ್ದಾರೆ. ರೈಟ್. 3rd ಸ್ಟೇಜ್ 4th ಸ್ಟೇಜ್ನಲ್ಲಿ ಕೊಟ್ಟಿದ್ದಾರೆ. 14 ಕುಂಟೆಗೆ ಎಷ್ಟು ಆಗುತ್ತೆ? 38,284 ಚದರಡಿ. ಒಂದು ಎಕರೆಗೆ ಎಷ್ಟು ಚದರಡಿ? ಸುಮಾರು 44,000 ಚದರಡಿ. ಒಂದು ಎಕರೆಗಿಂತ ಕಡಿಮೆ ಕೊಟ್ಟಿದ್ದಾರೆ ನಮಗೆ. ಬಟ್ ನಿಯಮ ಇರೋದೇ ಹಾಗಲ್ಲ ಸರ್, 50-50 ಅಂತ ಒಪ್ಕೊಂಡಾದ್ಮೇಲೆ ಅದು ಒಪ್ಕೊಂಡಿದೀವಿ. ವಿಜಯನಗರದಲ್ಲೇ ಕೊಡಿ ಅಂತ ಕೇಳಿಲ್ಲ ನಾವು. ಇದ್ರಲ್ಲಿ ಏನಾದ್ರು ತಪ್ಪುಗಳಿದೆ ಅನ್ನೋದಾದ್ರೆ, ತಪ್ಪು ಒಪ್ಪುಗಳಿದೆ ಅನ್ನೋದಾದ್ರೆ ನೀವೇನ್ ಕ್ರಮ ಕೇಳದೊತ್ತಿಗೆ ಹೇಳಿದೆ. ಹಾ, ತಪ್ಪುಗಳೇ ಇಲ್ಲ ಅಲ್ಲಿ. ತಪ್ಪುಗಳಿಲ್ಲ. ಮೂಡಾದವರು ತಪ್ಪುಗಳು ಮಾಡಿದ್ರೆ ಅವ್ರೇನಾದ್ರು ಕ್ಯಾನ್ಸಲ್ ಮಾಡಿದ್ರೆ ಓಕೆ ಅಂತ ಹೇಳಿರೋದ ಹೊರತು ನಮ್ ತಪ್ಪುಗಳಿದಾವೆ ಅಂತಲ್ಲ. ಓಕೆ. ಸೊ ಮೂಡಾ ತಪ್ಪುಗಳಿಂದ ಏನಾದ್ರು ಆಗಿದ್ರೆ ಅದು ಮೂಡಾದಲ್ಲಿ ಈ ಸೈಟ್ ನಾವು ಒಬ್ಬರೇ ಇಲ್ಲ, ಒಂದೇ ಪಾರ್ಟಿಯವರಿಲ್ಲ. JDSನವ್ರು ಇದ್ದಾರೆ, BJPಯವರು ಇದ್ದಾರೆ, ಮತ್ತೆ ಕಾಂಗ್ರೆಸ್ನವರು ಕೂಡ ಇದ್ದಾರೆ ಮೆಂಬರ್ಗಳು. ಅವ್ರು ಪಾಸ್ ಮಾಡಿರೋದು ರೆಸಲ್ಯೂಷನ್ ಅನ್ನ. ಈಗ ಮೂಡಾದವ್ರು ತಪ್ಪು ಮಾಡಿದ್ದಾರೆ, ಫ್ಯಾಕ್ಚುಲಿ ದೇ ಹ್ಯಾವ್ ಕಮಿಟೆಡ್ ದ ಮಿಸ್ಟೇಕ್. ಇಲ್ಲಿ ಯಾಕೆ ಈ ಪ್ರಶ್ನೆ ಬರುತ್ತೆ ಅಂದ್ರೆ, ಸಿದ್ದರಾಮಯ್ಯನವರು ವಕೀಲರಾದವರು ಇನ್ ಫಸ್ಟ್ ಪ್ಲೇಸ್, ಆಮೇಲೆ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು. ಹೀಗಾಗಿ ಮೂಡಾದವ್ರು ಪರಿಹಾರ ಆ ಥರ ತಪ್ಪಾಗಿ ಕೊಟ್ಟರು ಕೂಡ ಅದನ್ನ ಹೇಗೆ ಸ್ವೀಕರಿಸ್ತಾರೆ ಅನ್ನುವಂಥ ಸಾರ್ವಜನಿಕವಾದಂಥ ಅಭಿಪ್ರಾಯ. ಆ ಪ್ರಶ್ನೆಗೆ ತಾವೇನು ಪ್ರತಿಕ್ರಿಯೆ? ನಿಮ್ಮ ಅಭಿಪ್ರಾಯ ಸಾರ್ವಜನಿಕರಿಗೆ ಯಾರಿಗೂ ಅಲ್ಲ, ಬಟ್ ಇನ್ ದ ಸೆನ್ಸ್ ಈ ಪ್ರಶ್ನೆಗೆ ಒಪಿನಿಯನ್ ನನ್ನ ಕೇಳ್ರಿ. ಇಲ್ಲಿ ನಮಗೆ ಕೊಟ್ಟಿದ್ದಾರೆ, ನಾವು ಕೇಳ್ದೋ. ನಾವು ಇಂಥ ಕಡೆ ಕೊಡಿ, ವಿಜಯನಗರದಲ್ಲಿ ಕೊಟ್ರಿ ಅಂತ ಕೇಳಿಲ್ಲ, 3rd ಸ್ಟೇಜ್ನಲ್ಲೂ ಕೇಳಿಲ್ಲ, 4th ಸ್ಟೇಜ್ನಲ್ಲೂ ಕೊಟ್ಟಿಲ್ಲ. ವಿ ಆರ್ ಎಂಟೈಟಲ್ಡ್ ಫಾರ್ 3 acres 16 ಗುಂಟಾಸ್ ಆಫ್ ಲ್ಯಾಂಡ್. ಅದಕ್ಕೆ 50-50 ಕೊಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಒಪ್ಕೊಂಡಿದ್ದೀವಿ, ಕೊಡಿ ಅಂತ ಹೇಳೋದು. ಆಯ್ತಪ್ಪ, ನೀವು ನಮಗೆ 3 ಎಕರೆ 16 ಗುಂಟೆ ಕೊಡೋಕ್ಕಾಗಲ್ಲ ಅಂತೀರಿ, 50-50 ಕೊಡ್ತೀವಿ ಅಂತೀರಿ, ಒಪ್ಕೊಂಡಿದ್ದೀವಿ. ಅವರು ಅಲ್ಲಿ ಕೊಟ್ಟರು ಜಮೀನನ್ನು. ಮತ್ತೆ 1 ಎಕರೆಗಿಂತ ಕಡಿಮೆ ಚದರಡಿ ಕೊಟ್ಟರು. 1 ಎಕರೆಗೆ ಸುಮಾರು 44,000 ಚದರಡಿ. ನಮಗೆ ಕೊಟ್ಟಿರೋದು 38,284 ಚದರಡಿ, ಲೆಸ್ ದ್ಯಾನ್ 1 ಎಕರ್. ನಾವು ಆದರೂ ಕೂಡ ನಾನು ಸಾರ್ವಜನಿಕ ಜೀವನದಲ್ಲಿರೋದ್ರಿಂದ ನನ್ನ ಹೆಂಡತಿಗೆ ಒಪ್ಕೊಳ್ಳಮ್ಮ ಹೋಲಿ, ಈಗೇನೋ 3 ಎಕರೆ 16 ಗುಂಟೆನೇ ಕೊಡಬೇಕು ಅಂತ ಕೂತ್ಕೊಳ್ಳಕ್ಕೆ ಹೋಗ್ಬೇಡ, ಒಪ್ಕೊ ಅಂತ ಹೇಳಿದೆ. ಸರ್ ಈಗ ಇದೇ ವಿಚಾರವನ್ನು ನಾನು ಯಾಕೆ ಈ ಪ್ರಶ್ನೆ ಕೇಳ್ತೀನಿ ಸರ್, ಇದೇ ವಿಚಾರವನ್ನು ಈಗ BJPಯವರು ವಿಪಕ್ಷ ಕೂಡ ನಿರಂತರವಾಗಿ ನಿಮ್ಮಲ್ಲಿ ಮಾಡ್ತಾ ಇರುವಂಥ ಪ್ರಶ್ನೆ ಏನು ಅಂದರೆ, ಅಲ್ಲಿ 25 ಲಕ್ಷ ಜಮೀನಾಗಿತ್ತು, ಆದರೆ ಈಗಿನ ಮೌಲ್ಯ ಹತ್ತಿರ 8 ಕೋಟಿ ಆಗಿದೆ. ಹೀಗಾಗಿ ನೀವು 2018ರಲ್ಲಿ ಅಫಿಡೇವಿಟ್ ಸಲ್ಲಿಸುವಂಥ ಸಂದರ್ಭದಲ್ಲಿ ಈ 3 ಎಕರೆ 16 ಗುಂಟೆಗೆ 25 ಲಕ್ಷ ಇತ್ತು. 2023ರಲ್ಲಿ ಅದೇ ಮೌಲ್ಯ 8 ಕೋಟಿಗೆ ಹೋಗಿದೆ. ನಿಮ್ಮ ಮೌಲ್ಯ ಏನಿತ್ತು ಅದಕ್ಕಿಂತ ಜಾಸ್ತಿ ನೀವು ಕಂಪನ್ಸೇಷನ್ ಪರಿಹಾರ ಮೊತ್ತವನ್ನು ನಿಮ್ಗೆ ಸಿಗ್ತಾ ಇದೆ. ಹೀಗಾಗಿ ಯು ಆರ್ ಎ ಬೆನಿಫಿಷಿಯರಿ ಅಂತ ಆರೋಪ ಮಾಡ್ತಿದ್ದಾರೆ. ಲ್ಯಾಂಡ್ ಡೆವಲಪ್ಮೆಂಟ್ ಸಾಕ್ಷಿ ಏನು ಹೇಳ್ತದೆ? ಪ್ರೆಸೆಂಟ್ ವ್ಯಾಲ್ಯೂ ಕೊಡಬೇಕು ಅಂತ ಹೇಳ್ತದೆ, ಗೊತ್ತಾ ನಿಮಗೆ? ಎಸ್, 3 ಪಟ್ಟು ಕೊಡಬೇಕು ಅಂತದೆ. ನಗರ ಪ್ರದೇಶಗಳಲ್ಲಿ ಗೈಡೆನ್ಸ್ ವ್ಯಾಲ್ಯೂ ಎಷ್ಟಿದೆ ಅದ್ರ 3 ಪಟ್ಟು ಕೊಡಬೇಕು ಅಂತ ಹೇಳ್ತದೆ, ಗೊತ್ತಾಯ್ತಾ? ಅವನು ವಿಜಯೇಂದ್ರ ಪದೇ ಹೇಳ್ತಾನೆ 1 ಎಕರೆ ಕೊಡಬೇಕು ಅಷ್ಟೇನೆ, 1 ಎಕರೆಗೆ 1 ಎಕರೆ ಒಂದು ಸೈಟ್ ಕೊಡಬೇಕು ಅಂತ. ಕಾಂಪನ್ಸೇಷನ್ ಪ್ಲಸ್ ಇದು ಪ್ಲಸ್ ಸೈಟ್ ಅಂತ ನಾವು ಅದನ್ನೆಲ್ಲ ಕೇಳಿಲ್ಲ. ಯು ಹ್ಯಾವ್ ಟೇಕನ್ ಓನ್ಲಿ ಸೈಟ್. ನಾವು ಹೇಳಿದ್ದು ಸೈಟು ಕೇಳಿಲ್ರಿ, ನಮಗೆ ಆಲ್ಟರ್ನೇಟಿವ್ ಸೈಟ್ ಕೊಡಿ, ಆಲ್ಟರ್ನೇಟಿವ್ ಜಾಗ ಕೊಡಿ. 3 ಎಕರೆ, ಈಗ ನಮ್ಮ 3 ಎಕರೆ 16 ಗುಂಟೆನಾದ್ರು ಕೊಟ್ಟುಬಿಡಿ. ಸೊ ದಟ್ ಈಸ್ ದಿ, ನಾವು ಓದ್ದೆ ಈಗ ನೀವು ಸರ್ ಅದಕ್ಕಿಂತ ಕಡಿಮೆ ಕೊಟ್ಟಂತ ಸಂದರ್ಭ ಯಾಕೆ ಒಪ್ಕೊಂಡ್ರಿ? ಅದಕ್ಕಿಂತ ಕಡಿಮೆ ಕೊಟ್ಟಂತ ಸಂದರ್ಭ ನಾನೇ ಒಪ್ಪು ಅಂತ ಹೇಳಿದೆ. ಈಗ ಅವ್ರು ಕೊಟ್ಟಿದ್ದಾರೆ ಮೂಡದವರು, ಮತ್ತೆ ಅದನ್ನ ಇದು ಮಾಡೋದು ಬೇಡ ಅಂತ ಹೇಳೋದು ಬೇಡ, ಒಪ್ಪು ಅಂತ ಹೇಳಿದೆ. ಹಂಗಾಗಿ ಒಪ್ಕೊಂಡಿದ್ದಾರೆ. ಸೊ ಅವರು ಏನಂತ ಹೇಳಿದ್ರು, ಅದು ಬರ್ಕೊಟ್ಟಿದ್ದಾರೆ, 50-50 ಕೊಟ್ರೆ ನೀವು ಒಪ್ಕೋತೀರಾ ಅಂತ ಕೇಳಿದ್ದಾರೆ. ಆಗ ಒಪ್ಕೋತೀವಿ ಅಂತ ಬರ್ಕೊಟ್ಟಿದ್ದಾರೆ. ಸರ್, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ CBI ಎನ್ಕ್ವೈರಿ ಮಾಡಿ ಅಂತ ವಿಪಕ್ಷಗಳಿರುತ್ತೆ. ಬಟ್ CBI ಎನ್ಕ್ವೈರಿ ಮಾಡುವಷ್ಟು ಆಳ ಆಗಲ್ಲ ಈ ಒಂದು ಪ್ರಕರಣದಲ್ಲಿ ಇದೆಯಾ ಸರ್? ಮೂಡಾದಲ್ಲಿ ಆಗ್ತಾ ನಿಮ್ಮ ಸೈಟ್ ಒಂದೇ ಅಲ್ಲ ಸರ್. ಐ ಆಮ್ ನಾಟ್ ಸ್ಪೀಕಿಂಗ್ ಅಬೌಟ್ ಯುವರ್ ಸೈಟ್, ಐ ಆಮ್ ಸ್ಪೀಕಿಂಗ್ ಅಬೌಟ್ ಮೂಡಾದಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳಾಗಿದೆ. ಅಲ್ಲಿರುವಂಥ ಈಗ ಕಮಿಷನರ್ನ, ನಿರ್ದೇಶಕರನ್ನ ಎಲ್ಲರೂ ಕೂಡ ಅಲ್ಲಿಂದ ವರ್ಗಾವಣೆ ಮಾಡಲಾಗಿದೆ. ಈ ಒಂದು ಕಾರಣಕ್ಕೋಸ್ಕರ ಮೂಡಾವನ್ನ ಸ್ವಚ್ಛ ಮಾಡಬೇಕು. ಈಗ ಮೂಡಾನೇ ನಿಮ್ಮ ಪ್ರಕರಣದಲ್ಲೇ ತಪ್ಪನ್ನ ಮಿಸ್ಟೇಕ್ ಮಾಡಿದೆ ಅದರಲ್ಲಿ. ಮೂಡಾ ನಿಮ್ಮ ಪ್ರಕರಣದಲ್ಲೇ ಮಿಸ್ಟೇಕ್, ಅವ್ರ ಕಾಲದಲ್ಲಿ ಮಿಸ್ಟೇಕ್ ಆಗಿರೋದು, ಸೈಟ್ ಕೊಟ್ಟಿರೋದು ಸರ್. ಅದಾದ್ಮೇಲೂ ಕೇಳ್ರಿ, ಬಿಜೆಪಿ ಅವ್ರ ಕಾಲದಲ್ಲಿ ಸೈಟ್ ಕೊಟ್ಟಿರೋದು. ಹೌದು.
ನಮ್ಮ ಕಾಲದಲ್ಲಿ ಅಲ್ಲ. ನಾನು ಈಗೇನ್ ಕೇಳ್ತಿರೋದು ಅಂದ್ರೆ ಸರ್, ಈಗ ನೀವು ಆ ತಪ್ಪಾಗಿರೋದನ್ನ ಮೂಡ ಒಂದ್ ಸ್ವಲ್ಪ ಶುದ್ಧೀಕರಣ ಮಾಡೋದಕ್ಕೆ ಎನ್ಕ್ವೈರಿ ಮಾಡ್ತೀರಾ? ಎಂಕ್ವೈರಿ ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ, ಕೆಲವು ಎಲ್ಲ ಬೇರೆ ಸೈಟ್ಗಳೆಲ್ಲ ಕೊಟ್ಬಿಟ್ಟಿದ್ದಾರೆ. 50-50ನಲ್ಲಿ ಅಕ್ರಮ ಆಗಿದೆ ಅಂತಕ್ಕಂಥದ್ದು ದೂರು ಬಂತು. ಅದಕ್ಕೋಸ್ಕರ ಇಬ್ಬರು IAS ಆಫೀಸರ್ಗಳ ಕೈಲಿ ತನಿಖೆ ಮಾಡಿಸ್ತಾ ಇದ್ದೀವಿ. ನಾಟ್ ರಿಗಾರ್ಡಿಂಗ್ ದಿಸ್ 464 ಸರ್ವೆ ನಂಬರ್ 464. ಬಟ್ IAS ಮಟ್ಟದ ಅಧಿಕಾರಿಗಳ ತನಿಖೆ ಸಾಕಾಗತ್ತೆ ಅನ್ಸುತ್ತೆ ಈ ಪ್ರಕರಣದಲ್ಲಿ. SIT ಮಾಡಿ ಅಂತ ಕೆಲವರು ಹೇಳ್ತಿದ್ದಾರೆ. CBI ಈ ಒಂದು ಪ್ರಕರಣದಲ್ಲಿ ಯಾವ ಪ್ರಕರಣ ರೀ ಇಂಥದ್ದು ಹೇಳಿ? ಮೂಡ ವಿಚಾರದಲ್ಲಿ ಸರ್, ಮೂಡ ವಿಚಾರ ಅಲ್ಲ, ಇಂಥ ಪ್ರಕರಣ ಅಂತ ಸರ್. ಈಗ ಮೂಡ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಿವೇಶನಗಳ ಹಂಚಿಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಅನುಮಾನಾಸ್ಪದ ಬೆಳವಣಿಗೆ ಏನಾಗ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಈಗ IAS ನವ್ರ ಕೈಲಿ ತನಿಖೆ ಮಾಡಿಸ್ತಾ ಇದ್ದೀವಿ. ಅದ್ರ ರಿಪೋರ್ಟ್ ಬರಬೇಕು, ಇನ್ನೂ ತನಿಖೆ ಹಂತದಲ್ಲೇ ಇದೆ. ಅದರಿಂದ ರಿಪೋರ್ಟ್ ಬಂದ ಮೇಲೆ ವಿಲ್ ಟೇಕ್ ಆಕ್ಷನ್. ಮೂಡನು ಕೂಡ ಏನಾದ್ರು ಅಕ್ರಮಗಳಾಗಿದ್ರೆ ವಿಲ್ ಟೇಕ್ ನೆಸೆಸರಿ ಆಕ್ಷನ್ ಆ್ಯಂಡ್ ಆಲ್ಸೋ ಅಗೇನ್ಸ್ಟ್ ದಿ ಪರ್ಸನ್ಸ್ ಹೂ ಆರ್ ಕಮಿಟೆಡ್ ಮಿಸ್ಟೇಕ್ ಆರ್ ಇರೆಗ್ಯುಲಾರಿಟಿ. ಮೂಡ ಮುತ್ತಿಗೆ ಹಾಕ್ತಾ ಇದೀವಿ, ಮುಖ್ಯಮಂತ್ರಿ ರಾಜೀನಾಮೆ ಕೊಡಲೇಬೇಕು ಅಂತ. ಯಾಕೆ ಕೊಡಬೇಕು? ತಪ್ಪು ಮಾಡಿದ್ರಲ್ಲ ಕೊಡೋದು. ಏನಾದ್ರು ಕಾನೂನು ಬಾಹಿರವಾದಂಥ ಕೆಲಸ ಮಾಡಿದ್ರಲ್ಲ ಮಾಡೋದು. ಕಾನೂನು ಬಾಹಿರುವ ಕೆಲಸ ಮಾಡಿದ್ರಲ್ಲ ರಾಜೀನಾಮೆ ಕೊಡಬೇಕಾಗಿರೋದು, ಅಥವಾ ನಾವು ಜವಾಬ್ದಾರಿ ಹೊರಬೇಕಾಗಿರೋದು. ಮಾಡೇ ಇಲ್ವಲ್ಲ ಸರ್. ಸದನದಲ್ಲಿ ಪ್ರಸ್ತಾಪ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಮಾಡಲಿ, ಉತ್ತರ ಕೊಡ್ತೀವಿ ನಾವು ಸಮರ್ಥವಾಗಿ. ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಿರುವಷ್ಟು ರಿಸಲ್ಟ್ ಸಿಕ್ಕಿಲ್ಲ. ಕಾರಣ ಏನು ಅಂತೀರಿ? ಮೇಯ್ನ್ ಆಗಿ ಎರಡೂ ಪಕ್ಷಗಳು ಒಂದಾಗಿರೋದು, ಅಲಯನ್ಸ್ ಮಾಡ್ಕೊಂಡದು, JDS ಮತ್ತು BJP ನಂಬರ್ 1. ನಂಬರ್ 2, ನಮಗೆ 13% ವೋಟ್ ಜಾಸ್ತಿ ಬಂದಿದೆ ಕಳೆದ ಚುನಾವಣೆ, ಲೋಕಸಭಾ ಚುನಾವಣೆಗೆ ಈ ಚುನಾವಣೆಗೂ 13% ಜಾಸ್ತಿ ಬಂದಿದೆ. 1 ಸ್ಥಾನ ಗೆದ್ದಿದ್ದು, 9 ಸ್ಥಾನ ಗೆದ್ದಿದ್ದೀವಿ. ನಾವೆಲ್ಲ ಸೋತಿರೋರು. ಅಫ್ಕೋರ್ಸ್ ನಿರೀಕ್ಷೆ ಅಂತೆ ನಮಗೆ ಸ್ಥಾನ ಬಂದಿಲ್ಲದೆ ಇರ್ಬೋದು. ಸೋತಿರೋರು BJP ಅವರು. ಅವ್ರಿಗೆ ಎಷ್ಟು ಬಂದಿತ್ತು ಹೋದ ಸಾರಿ? ಎಷ್ಟು ಬಂದಿತ್ತು? 25 ಇತ್ತು. 25 ಈಗ ಎಷ್ಟು ಬಂದಿದ್ದಾವೆ? ಅಲ್ಲ, ನಾನು ಹೇಳುವಂತದ್ದು ಸರ್ಕಾರ ಇದೆ, ನೀವು ಗ್ಯಾರಂಟಿ ಕೊಟ್ಟಿದ್ದೀರಿ. ಅಧಿಕಾರ ಇರಲಿ, ಜನರಿಗೆ ಒಂದು ನಂಬಿಕೆ ಇದೆ. ಅವ್ರ ಕೇಂದ್ರದಲ್ಲಿ ಅಧಿಕಾರ ಅವ್ರಿಗೂ ಇದೆ. ಇದು ಪಾರ್ಲಿಮೆಂಟ್ ಚುನಾವಣೆ, ಇಟ್ಸ್ ನಾಟ್ ಎನ್ ಅಸೆಂಬ್ಲಿ ಚುನಾವಣೆ. ಪಾರ್ಲಿಮೆಂಟ್ನಲ್ಲಿ ಯಾರು ಇದ್ದವರು ಅಧಿಕಾರದಲ್ಲಿ? ನಿಮ್ಮ ಸಾಧನೆ ತೃಪ್ತಿ ತಂದಿದೆ ಹಾಗಾದ್ರೆ ನಿಮಗೆ? ತೃಪ್ತಿ ಅಲ್ಲ, ನಮ್ಮ ನಿರೀಕ್ಷೆಗೆ ತಕ್ಕಂತೆ ಫಲಿತಾಂಶ ಬಂದಿಲ್ಲ. ಐ ಅಡ್ಮಿಟ್ ಇಟ್. ಅಲ್ಲ, ರೀಸನ್ ಏನದು ಅಂತ? ರೀಸನ್ ಅಂದ್ರೆ ಅದೇ ಹೇಳಿದ್ನಲ್ಲ, ಅವರಿಬ್ರು ಒಂದಾದದ್ದು ಒಂದು, ಆಮೇಲೆ ಸುಳ್ಳು ಅಪಪ್ರಚಾರಗಳನ್ನ ಮಾಡದ್ದು. ಗ್ಯಾರಂಟಿಗಳ ಬಗ್ಗೆನೇ ಈಗ ಪ್ರಶ್ನೆಗಳಿದ್ದೀವಿ ಸರ್. ಈಗ ಜನ ನಮ್ಮನ್ನು ಕೈ ಹಿಡಿಲಿಲ್ಲ ಅಂತಂದ್ರೆ ಗ್ಯಾರಂಟಿಗಳನ್ನ ಕೊಡೋದ್ರಲ್ಲಿ ಅರ್ಥ ಇಲ್ಲ ಅಂತ ನಿಮ್ಮ ನಾಯಕರುಗಳೇ ಹೇಳ್ತಾ ಬಂದಿದ್ದಾರೆ. ಯಾರು ಹೇಳಿರೋರು? ಬಹಳ ಜನ ಇದಾರೆ ಸರ್. ಯಾರು ಇಂಥವ್ರ ಹೆಸರು? ಬಾಲಕೃಷ್ಣ ಅವ್ರು ಹೇಳಿದ್ದಾರೆ. ಬಾಲಕೃಷ್ಣ ನಾವು ಅದರಿಂದ ಸೋತಿದ್ದೀವಿ ಅಂತ ಹೇಳಿಲ್ಲ ಅವರು. ನಾವು ಇದನ್ನ ಮುಂದುವರಿಸಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತೀವಿ ಅಂತ ಹೇಳಿದ್ರು. DK ಸುರೇಶ್ ಈ ಮಾತನ್ನು ಹೇಳಿದ್ದಾರೆ. ಬಸವರಾಜ ರಾಯರೆಡ್ಡಿ ಹೇಳಿದ್ದಾರೆ ಮೊನ್ನೆ. ಬಸವರಾಜ ರಾಯರೆಡ್ಡಿ ಹಿಂಗೆ ಹೇಳಿರಲಿಲ್ಲ. ನಮಗೆ ಅದಕ್ಕೆ ಇಷ್ಟು ದುಡ್ಡು ಬೇಕಾಗ್ತದೆ, ಗ್ಯಾರಂಟಿ ಯೋಜನೆಗಳಿಗೆ ಇಷ್ಟು ದುಡ್ಡು ಬೇಕಾಗ್ತದೆ, ಹಾಗಾಗಿ ಅಡಿಷನಲ್ ಗ್ರಾಂಟ್ಸ್ ಕೊಡಲಿಕ್ಕೆ ಹಣ ಇಲ್ಲ ಅಂತ ಹೇಳಿದಾರ ಹೊರತು ನಾವು ಗ್ಯಾರಂಟಿಗಳ ಯೋಜನೆ ಮಾಡೋದು ತಪ್ಪು ಅಂತ ಹೇಳಿದಾರ? ಸರ್, ನಿಮ್ಮ ಶಾಸಕರೇ ಹೇಳ್ತಿದ್ದಾರೆ ಅಂತ. ಈಗ ವಾಸು ನಿಲ್ಲಿಸ್ಬಿಡಿ ಅಂತ ಹೇಳಿದ್ರು ನೇರವಾಗಿ. ಗುಬ್ಬಿ ವಾಸು ಬೇಡ, ಇದು ನಿಲ್ಲಿಸ, ಜನ ರಿಜೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರು. ಗುಬ್ಬಿ ವಾಸು ಪಕ್ಷದ ಅಭಿಪ್ರಾಯ ಅಲ್ಲ, ಅದು ಸರ್ಕಾರದ ಅಭಿಪ್ರಾಯ ಅಲ್ಲ, ಅದು ವೈಯಕ್ತಿಕ ಅಭಿಪ್ರಾಯ. ಯಾವ ಕಾರಣಕ್ಕೂ ನಿಲ್ಲಿಸಲ್ಲ, ಇವು ಮುಂದುವರಿತವೆ. ಈ ಹಿಂದುಳಿದ ವರ್ಗಗಳ ಉದ್ಧಾರಕ್ಕಿಟ್ಟಂತ ಫಂಡ್ಗಳನ್ನು ಕೂಡ ಬಳಸಿಕೊಳ್ಳಲಾಗ್ತಾ ಇದೆ. ಬೇರೆ ಬೇರೆ ಫಂಡ್ಗಳನ್ನು ಡಿವೈಡ್ ನೋಡ್ರಿ, ಯಾರೋ ವ್ಯಕ್ತಿಗಳು ಅದನ್ನ ತಪ್ಪು ಮಾಡಿದ್ರೆ ಅವ್ರ ಮೇಲೆ ಶಿಕ್ಷೆ ತಗೋತೀವಿ. ಹಾಗಂತೇಳಿ ಬಡವರಿಗೆ ಖರ್ಚು ಇಟ್ಟಿರ್ತಕ್ಕಂಥ ದುಡ್ಡನ್ನ ದುರುಪಯೋಗ ಮಾಡ್ಕೊಳ್ಳಿ ಅಂತ ಬಿಡಲ್ಲ ನಾವು. ನಮ್ಮ ಸರ್ಕಾರ ಯಾವತ್ತೂ ಕೂಡ ಬಿಡಲ್ಲ. ಸರ್, ನೀವು ದಲಿತರ ವಿಚಾರ ಅಂತ ಬಂದಾಗ, ಅಥವಾ ತುಳಿತಕ್ಕೊಳಗಾದವರು, ಶೋಷಿತರ ವಿಚಾರ ಅಂತ ಬಂದಾಗ ತುಂಬ ಗಟ್ಟಿ ಧ್ವನಿಯಲ್ಲಿ ಮಾತಾಡೋರು. ಈಗ SCP TSP ವಿಚಾರವನ್ನೇ ಮುಂದಿಟ್ಕೊಂಡು ಪ್ರಶ್ನೆಗಳನ್ನು ಮಾಡಲಾಗ್ತದೆ. SCP TSP 24.27% ಇರುವಂಥ ಅಮೌಂಟನ್ನು ಬೇರೆ ಯೋಜನೆಗಳಿಗೆ, ಇನ್ಫ್ಯಾಕ್ಟ್ ಗ್ಯಾರಂಟಿ ಯೋಜನೆಗಳಿಗೆ ಡೈವರ್ಟ್ ಮಾಡಿದ್ದಾರೆ. 15,000 ಕೋಟಿ ರೂಪಾಯಿ ಅಷ್ಟು ಹಣವನ್ನು, ದಲಿತರಿಗೆ ಮೀಸಲಿಟ್ಟ ಹಣವನ್ನು ಡೈವರ್ಟ್ ಮಾಡಿದ್ದಾರೆ. ಈಗಾಗಲೇ ನೋಟಿಸ್ ಕೂಡ ಕೊಟ್ಟಿದೆ. SC/ST ಸೆಂಟ್ರಲ್ ಕಮಿಷನ್ ಕೂಡ ನೋಟಿಸ್ ಕೊಟ್ಟಿದೆ. ಸೆಂಟ್ರಲ್ ಕಮಿಷನ್ ಅವರಿಗೆ ಅವರು ಪತ್ರಿಕಾ ಆಧಾರದ ಮೇಲೆ ನೋಟಿಸ್ ಕೊಟ್ಟಿರ್ಬೋದು, ವಿರೋಧ ಪಕ್ಷದವ್ರಿಗೆ
ಹೇಳಿಕೆ ಮಾಡಿದಾರಲ್ಲ ಅದರ ಮೇಲೆ ಕೊಟ್ಟಿರ್ಬೋದು. ರಾಜ್ಯ ಸರ್ಕಾರ 7D ಅಂತ ಇದೆ ಒಂದು SC/ST ಆ್ಯಕ್ಟ್ನಲ್ಲಿ 7D ಇದೆ. ಅದು ಡೀಮ್ಡ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೀವಿ. ಯೋಜನೆಗಳಿಗೆ SC/ST ಯೋಜನೆಗಳು ಬಿಟ್ಟು ಬೇರೆ ಕಡೆ ಖರ್ಚು ಮಾಡಿದ್ರೆ, ಬೇರೆ ಯೋಜನೆಗಳಿಗೆ ಖರ್ಚು ಮಾಡಿದ್ರೆ ಅದನ್ನು ಡೀಮ್ಡ್ ಎಕ್ಸ್ಪೆಂಡಿಚರ್ನಲ್ಲಿ ಬಂದ್ಬಿಡ್ತಿತ್ತು. ಅದನ್ನೇ ಡ್ರಾಪ್ ಮಾಡಿದ್ದೀವಿ ನಾವು, ತಿದ್ದುಪಡಿ ಮಾಡಿ. ಸೊ ಡಿಡ್ ಯು ಫಾಲೋ ಮೈ? ಎಸ್ ಸರ್. ಆದ್ರೆ ಗ್ಯಾರಂಟಿಗಳಿಗೆ ನೀವು ಡೈವರ್ಟ್ ಮಾಡಿಲ್ವಾ ಸರ್ ಹಣವನ್ನ? SCPTSP ಈಗ ಗೃಹಲಕ್ಷ್ಮಿ ಅಲ್ಲಿ ಶೆಡ್ಯೂಲ್ ಕಾಸ್ಟ್ನವ್ರು ಇರಲ್ವಾ? ಈಗ ಒಂದು ಇಡೀ ಟೋಟಲ್ ಜನಸಂಖ್ಯೆನಲ್ಲಿ 24.1% ಶೆಡ್ಯೂಲ್ ಕಾಸ್ಟ್ನವ್ರು ಇದ್ದಾರೆ. 24.1% ಶೆಡ್ಯೂಲ್ ಕಾಸ್ಟ್ನವರು, ಶೆಡ್ಯೂಲ್ ಟ್ರೈಬ್ನವ್ರು ಇದ್ದಾರೆ. ಅಷ್ಟು ಜನಕ್ಕೆ ಖರ್ಚು ಮಾಡಲೇಬೇಕಲ್ಲ. ಗ್ಯಾರಂಟಿ ಯೋಜನೆಗಳಲ್ಲಿ ಕೂಡ ಅಷ್ಟು ಖರ್ಚು ಮಾಡಬೇಕಲ್ಲಪ್ಪ ಸರ್. ಈಗ ನೀವು 7D ಹೇಳಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ, ಅದೇ ಆ್ಯಕ್ಟಲ್ಲಿ 7C ಅನ್ನೋದು ಕೂಡ ಇದೆ. 7C ಏನು ಹೇಳುತ್ತೆ ಅಂದರೆ ಅವರು ದಲಿತರು ಅನ್ನೋದನ್ನು ಕನ್ಫರ್ಮ್ ಮಾಡಿ ಅವರಿಗೆ ನೀವು ಡೆಲಿವರ್ ಮಾಡಬೇಕು ಅಂತ. ಈಗ ಉದಾಹರಣೆಗೆ ಶಕ್ತಿ ಯೋಜನೆ, ಬಸ್ಸಲ್ಲಿ ಇಷ್ಟೊಂದು ಜನ ಟ್ರಾವೆಲ್ ಮಾಡ್ತಾರೆ, ಇಂಥವರೇ ದಲಿತರು ಅಂತ ನೀವು ಹೇಗೆ ಹೇಳ್ತೀರಿ? ಹೀಗಾಗಿ 7C ಅಟ್ರಾಕ್ಟ್ ಆಗಲ್ಲ. 24.1% ಇದೆಯಲ್ಲಪ್ಪ ಜನಸಂಖ್ಯೆ. ಹೌದು. 11ನೇ ಸೆನ್ಸಸ್ ಪ್ರಕಾರ 24.1% ಇದೆಯಲ್ಲ, ಅಷ್ಟು ಖರ್ಚು ಮಾಡ್ತೀವಿ ಅಷ್ಟೇ ಸರ್. ಹೋಗ್ಲಿ, ಈಗ ಈ ಗ್ಯಾರಂಟಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಕೊರತೆ ಆಗಲ್ಲ, ಹಂಗೆ ರಿಸೋರ್ಸ್ ನಾವು ರೆಡಿ ಮಾಡ್ತಾ ಇದ್ದೀವಿ ಅನ್ನೋದು ವಿಶ್ವಾಸ ಇದೆಯಾ ಸರ್? ನೋಡಿ, ಈ ವರ್ಷದ ಬಜೆಟ್ನಲ್ಲಿ 50,009 ಕೋಟಿ ಇಟ್ಟಿದ್ದೀವಿ. 56,000 ಕೋಟಿ ಆಗ್ಬೋದು ಅಂತ ಅಂದಾಜಿದೆ. ಓಕೆ, ಗೊತ್ತಾಯ್ತಾ? ಒಟ್ಟು 1,20,000 ಕೋಟಿ ಅಭಿವೃದ್ಧಿ ಹಣಕ್ಕೆ ದುಡ್ಡಿಟ್ಟಿದ್ದೀವಿ. ಇದರಲ್ಲಿ ಅದರಲ್ಲಿ ನಾವು 50,000 ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ಕೊಟ್ಟಿದ್ದೀವಿ. ಇನ್ನು 70,000 ಕೋಟಿ ಅಭಿವೃದ್ಧಿ ಕೆಲಸಗಳಿಗೆ. ಯಾವುದೇ ತೊಂದರೆಗಳಿಲ್ಲ, ಯಾವ ತೊಂದರೆನೂ ಇಲ್ಲ. ಈಗಿಂದ ಓಕೆ. ಮುಂದಿನ ದಿನಗಳಲ್ಲಿ ಇನ್ನೂ ಅನುಕೂಲ ಆಗುತ್ತೆ. ಸಿದ್ದರಾಮಯ್ಯನವರು ನಾವು ಒಬ್ಬ ಹಿಂದುಳಿದ ವರ್ಗದ ಒಬ್ಬ ನಾಯಕ 2ನೇ ಬಾರಿ ಮುಖ್ಯಮಂತ್ರಿ ಆಗಿರೋದನ್ನ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ ಅಂತ ಹೇಳಿ ಜಾತಿ ತರುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಜಾತಿನ ಯಾವತ್ತೂ ಅನ್ಫಾರ್ಚುನೇಟ್ ಸರ್. ಜಾತಿ ತರೋದಿಲ್ಲ, ಜಾತಿ ಮಾಡೋದೂ ಇಲ್ಲ. ಐ ಆಮ್ ಎನ್ ಹ್ಯೂಮನ್ ಬೀಯಿಂಗ್. ಬಟ್ ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ನಾನು ಕೂಡ ಅವಕಾಶಗಳಿಂದ ವಂಚಿತರಾಗಿರೋನು, ಸಮೂಹದಿಂದ ಬಂದಿರೋನು, ಶೂದ್ರ ವರ್ಗದಿಂದ ಬಂದಿರೋನು, ಹಿಂದುಳಿದ ವರ್ಗದಿಂದ ಬಂದಿರೋನು. ಕೇಳ್ತಾ ಇದ್ದೀನಿ. ಅಲ್ಲಲ್ಲ, ನಾನು ಹೇಳೋದು ನಾನು ಕೂಡ ಇವ್ರು ಹೇಳಿದ್ರಲ್ಲ, ನಾನು ಕೂಡ ವಂಚಿತ ಅಂದ್ರಲ್ಲ, ನಿಮಗೆ ಬೇಕಾದ ಅವಕಾಶಗಳು ಸಿಕ್ಕಿದೆ, ಅವಕಾಶಗಳು ನಿಮಗೆ ಸಿಗಬೇಕಂದ್ರೆ ಅವಕಾಶಗಳಿಂದ ವಂಚಿತ. ಈಗ ನನಗೆ ಅಕ್ಷರ ಕಲಿಯ ಅವಕಾಶ ಇತ್ತಾ? ನಾನು ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿಲ್ವಾ? ನಮ್ಮಪ್ಪ ಹೇಳ್ರಿ, ಇಲ್ಲಿ ನಮ್ಮಪ್ಪ ನಮ್ಮವ್ವ ಎಬ್ಬೆಟ್ಟು ಓದ್ತಾರೆ. ಯಾಕೆ? ನಾನೊಬ್ಬ ವಿದ್ಯಾವಂತನಾದೆ. ಯಾಕಂದ್ರೆ ಸ್ವಾತಂತ್ರ್ಯ ಬಂದ ಮೇಲೆ ನಾನು ಶಾಲೆಗೆ ಸೇರದ್ದು. ನಾನು ಏನ್ ಹೇಳೋದು ಅಂದ್ರೆ ನಮ್ಮ ಯಾವುದೇ ಜಾತಿ ಮೇಲೆ, ಧರ್ಮದ ಮೇಲೆ ವಿಂಗಡಣೆ ಮಾಡಲ್ಲ ನಾವು. ಓಕೆ, ಎಲ್ಲ ಬಡವರಿಗೂ ಕೊಟ್ಟಿದ್ದೀವಿ ಗ್ಯಾರಂಟಿ ಯೋಜನೆಗಳನ್ನ. ಸೊ ಇನ್ನೂ ಕೊಡ್ತೀವಿ ಬಡವರಿಗೆ. ಸರ್, ನಿನ್ನೆ ನೀವು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಮಾಡಿರೋದಕ್ಕೆ ನಾನು ಕೇಳ್ತಾ ಇದ್ದೀನಿ. ನಿನ್ನೆ ನೀವು ಮೈಸೂರಲ್ಲಿ ಮಾತಾಡ್ತಾ ಹೇಳಿದ್ರೆ ನಾನು ಹಿಂದುಳಿದ ವರ್ಗದವನು ಅನ್ನೋ ಒಂದು ಕಾರಣಕ್ಕೋಸ್ಕರ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಅಂತ. ಇಸ್ ಇಟ್ ಎ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅರೆ ವಾಸ್ತವವಾಗಿ ನೀವು ಹೇಳ್ತಾ ಇರುವಂತದ್ದ? ಇಟ್ ಇಸ್ ಎ ಫ್ಯಾಕ್ಟ್ ಆಲ್ಸೋ ಅಂಡ್ ದೇ ಆರ್ ಮೇಕಿಂಗ್ ಎ ಪೊಲಿಟಿಕಲ್ ಅಲಿಗೇಷನ್. ಹೂ ಸರ್? ಯಾರು? ಬಿಜೆಪಿಯವರು, JDSನವರು. ನಿಮ್ಮನ್ನೇ ಸಹಿಸ್ಕೊಳಕ್ ಆಗ್ತಿಲ್ಲ ಅವ್ರಿಗೆ ಬಿಜೆಪಿ ಅವರಿಗೆ ಸಹಿಸ್ಕೊಳಕ್ಕಾಗಲ್ಲ. ಯಾಕಂತಂದ್ರೆ ನಾನು ಅವರ ಬಿಜೆಪಿನ ಬಹಳ ಟೀಕೆ ಮಾಡ್ತೀನಿ. ಅವರು ಯಾವುದು ಅವರ ಕಲ್ಚರಲ್ ಇದೆಯಲ್ಲ, RSS ಟೀಕೆ ಮಾಡ್ತೀನಿ. ಅಲ್ಲ ಸರ್, ಈಗ ಬಿಜೆಪಿ JDS ಬಿಟ್ಬಿಡಿ, ನಿಮ್ಮ ಪಕ್ಷದಲ್ಲೇ ನಿಮ್ಗೆ ಸಹಿಸ್ಕೊಳ್ಳೋರು ಇದಾರೆ ಸರ್ ಪ್ರಾಮಾಣಿಕವಾಗಿ? ಎಲ್ಲರೂ ಸಹಿಸ್ಕೊತಾರೆ. ಓಕೆ, ಯಾಕೆ ಹಾಗಾದ್ರೆ ಮುಖ್ಯಮಂತ್ರಿ ಗಾದಿಯ ವಿಚಾರ ಸಂಬಂಧಪಟ್ಟಂಗೆ ಪದೇ ಪದೇ ಚರ್ಚೆಗಳು ಬರ್ತವೆ? ಯಾವುದು? ಯಾಕೆ ವೇದಿಕೆ ಮೇಲೆ ಸ್ವಾಮಿಗಳು ಮಾತಾಡುವಂತ ಸ್ಥಿತಿ ಬಂದ್ಬಿಡುತ್ತಲ್ಲ ಸರ್? ಡೆಮಾಕ್ರಸಿನಲ್ಲಿ ಮುಖ್ಯಮಂತ್ರಿ ಆಗಬೇಕು, ಮಂತ್ರಿ ಆಗಬೇಕು ಅಂತ ಅನ್ಕೊಂಡ್ರೆ ನಥಿಂಗ್ ರಾಂಗ್.
ಆದ್ರೆ ಪದೇ ಪದೇ ಡಂಗುರ ಹೊಡೆಯೋದು ರಾಂಗ್ ಅಲ್ವಾ ಸರ್? ಅದ್ರ ಬಗ್ಗೆ ಪದೇ ಪದೇ ಡಂಗೂರ ಹೊಡೆಯೋದು ಸರಿ ಇಲ್ಲ. ಹಾ. ಬಟ್ ಹಾಗಂತ ಅನ್ಕೊಂಡ್ರೆ ಓಕೆ, ನಾನು ಮುಖ್ಯಮಂತ್ರಿ ಆಗಬೇಕು, ನಾನು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಬೇಕು, ನಾನು ಮಂತ್ರಿ ಆಗಬೇಕು ಅಂತ ಅನ್ಕೊಂಡ್ರೆ ನಥಿಂಗ್ ರಾಂಗ್. MLA ಆಗಬೇಕು ಅಂತ ಅನ್ಕೊಂಡ್ರೆ ನಥಿಂಗ್ ರಾಂಗ್. ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಆಗಕ್ಕೆ ಅವಕಾಶ ಇದೆ. ಈಗ ನೀವು ಆಗ್ಲೇ ಒಂದು ಮಾತನ್ನ ಹೇಳಿದ್ರಿ, ಈಗ ಗುಬ್ಬಿ ಶಾಸಕನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದು ಅವರ ವೈಯಕ್ತಿಕ ಪಕ್ಷದ್ದಲ್ಲ ಅಂತ. ನಾಯಕರುಗಳು ಈ ಮುಖ್ಯಮಂತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ರೆ, DCM ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ರೆ ಅದು ಅವ್ರ ವೈಯಕ್ತಿಕ ಅಂತ ಹೇಳಕ್ಕಾಗಲ್ಲ ಸರ್. ಇದು ಎಲ್ಲೋ ಒಂದ್ ಕಡೆಗೆ ಏನಂದ್ರೆ ಇದು ನಮ್ಮ ಬೇಡಿಕೆ ಅನ್ನೋ ರೀತಿಯಲ್ಲಿ ಹೇಳ್ದಂಗೆ ಆಗುತ್ತೆ. ಹೈಕಮಾಂಡ್ ಅಪ್ರೂವ್ ಮಾಡಿದಾರ ಅದನ್ನ? ಅವ್ರ ಸ್ಟೇಟ್ಮೆಂಟ್ಗಳನ್ನ ಅಥವಾ ಇನ್ಯಾರೋ ಸ್ಟೇಟ್ಮೆಂಟ್ಗಳನ್ನ ಅವರು ವೈಯಕ್ತಿಕ ಅಭಿಪ್ರಾಯ ವ್ಯಕ್ತ ಮಾಡಿದ್ದಾರೆ ಅಷ್ಟೇ. ಅಲ್ಲ, ಇದು ಸ್ಟೇಟ್ಮೆಂಟ್ ಹೈಕಮಾಂಡ್ ಅಪ್ರೂವ್ ಮಾಡಿದ್ರೆ ಮಾತ್ರ ಅದು ಪಾರ್ಟಿ ಸ್ಟೇಟ್ಮೆಂಟ್ ಆಗುತ್ತೆ, ಓಕೆ, ಪಾರ್ಟಿ ಸ್ಟ್ಯಾಂಡ್ ಆಗುತ್ತೆ. ಅದ್ ಬಿಟ್ಟು ಯಾರೋ ವೈಯಕ್ತಿಕವಾಗಿ ಅಲ್ಲ ಹೇಳ್ಕೊಂಡ್ರೆ ಸರ್, ಇದು ಅದಕ್ಕೆ ನಾವು ಹೇಳಿದೀವಿ ಇದು ಅನಗತ್ಯಪ್ಪ, ಇವನ್ನೆಲ್ಲ ಹೇಳ್ಬೇಡಿ ಅಂತ ಹೇಳಿದೀವಿ. ಓಕೆ. ಅಲ್ಲ, ಈಗ ಸ್ಟೇಟ್ಮೆಂಟ್ ಆಗಿ ಉಳಿದು ಬಿಟ್ರೆ ಓಕೆ ಸರ್, ಅದೇನು ತೊಂದರೆ ಇಲ್ಲ. ಯಾವ ಸಂದೇಶ ರವಾನೆ ಆಗುತ್ತೆ? ಬಿಜೆಪಿಗೆ ಇವನು ಏನೇನು ಹೇಳೋದು ಅವೆಲ್ಲ ಸರಿನಾ? ಯಾವ್ದು ಸರ್? ಯತ್ನಾಳ್ ಹೇಳದ್ದು. ಅಲ್ಲ, ವಿಶ್ವನಾಥ ಇರೋದಕ್ಕೆ ಮತ್ತೆ ನಿಮ್ಮನ್ನ ಕರ್ಕೊಂಡ್ ಕೂಡಿಸಿರೋದು. ಕೇಂದ್ರದಲ್ಲಿ ಅವ್ರಿಗೆ ಅಧಿಕಾರ ಕೊಟ್ಟಿದಾರಲ್ರಿ, ಅದಕ್ಕೆ ಕೊಟ್ರ ಕೇಂದ್ರದಲ್ಲಿ ಅಧಿಕಾರನ? ಅಲ್ಲ, ನೀವೆಲ್ಲ ಸ್ಟೇಟ್ಮೆಂಟ್ಗಳನ್ನು ಬಿಜೆಪಿ ಕಡೆ ಯಾಕೆ ತಿರುಗಿಸ್ತೀರಿ? ನೀವು ಕೇಳೋದು ಬಿಜೆಪಿ ಪರವಾಗಿ ಕೇಳ್ತಾ ಇದ್ದೀರ. ಸರ್, ಈಗ ತಾವು ತುಂಬಾ ಪ್ರಬುದ್ಧರಿದ್ದೀರಿ. ನಾನು ಈ ಕೇಳ್ರಿ ಇಲ್ಲ ಖಂಡಿಸ್ತೀನಿ ಸರ್. ಐ ಆಮ್ ಸಾರಿ, ನಿಮ್ಮಿಂದ ಇದನ್ನ ನಾನು ನಿರೀಕ್ಷೆ ಮಾಡಲ್ಲ. ಬಿಜೆಪಿ ಅವ್ರು ಹೇಳೋದು ಕೇಳ್ತಾ ಇದ್ದೀರಲ್ಲ. ಸಾರಿ, ಕೇಳ್ರಿ, ಇಲ್ಲಿ ಬಿಜೆಪಿ ಅವ್ರು ಹೇಳ್ತಾ ಇದ್ರು ಕೇಳ್ತಾ ಇದ್ದೀರಿ. ಅವ್ರು ಹೇಳಿದ್ರು ಹಿಂಗೆ, ಇವ್ರು ಹೇಳಿದ್ರು ಹಂಗೆ ಅಂತ. ಅದಕ್ಕೆ ನಾನು ಹೇಳ್ತಾ ಇರೋದು, ಬಿಜೆಪಿ ಅವ್ರು ಹೇಳೋದು ಕೇಳ್ಬೇಡಿಯಪ್ಪ, ಸ್ವತಂತ್ರವಾಗಿ ಕೇಳಿ. ಇಲ್ಲೊಂದು ಕನ್ಸರ್ನ್ ಇದೆ. ಅಟ್ಲೀಸ್ಟ್ ಆ ರೀತಿ ಹೇಳ್ತಿರುವಂತವ್ರನ್ನ ಬಾಯಿ ಮುಚ್ಚಂತ ಪ್ರಯತ್ನ ಮಾಡಿ. ಈ ರೀತಿ ಹೇಳಿದ್ರೆ ಪಕ್ಷ ಕೆಟ್ಟ ಹೆಸರು ಬರುತ್ತೆ, ಸರ್ಕಾರ ಕೆಟ್ಟ ಹೆಸರು ಬರುತ್ತೆ. ಹೇಳಲೇಬೇಕು ಅಂತ ಹೇಳೋರಿಗೆ ನಾವೇನ್ ಮಾಡಕ್ಕಾಗತ್ತೆ? ರಾಜಕೀಯವಾಗಿ ಹೇಳಲೇಬೇಕು. ಸಿದ್ದರಾಮಯ್ಯನವರ ಇಮೇಜ್ ಅನ್ನ ಟ್ಯಾರ್ನಿಸ್ ಮಾಡಬೇಕು ಅಂತ ಉದ್ದೇಶಪೂರ್ವಕವಾಗಿ ಹೇಳಿದ್ರೆ ಏನ್ ಮಾಡಕ್ಕಾಗತ್ತೆ? ಸೊ ಏನ್ ಹಂಗಂದ್ರೆ ಸ್ಥಿತಿಗತಿಗಳೇನು ಕೈ ಮೀರಿ ಹೋಗ್ತಾ ಇಲ್ಲ? ಬಿಜೆಪಿ ಅವರು ಇದಾರಲ್ಲ, ಸ್ಥಿತಿಗತಿಗಳು ಕೈ ಮೀರಿ ಹೋಗಿಲ್ಲ. ನಾವು ವಿಲ್ ಆನ್ಸರ್ ಇಟ್. ಅಸೆಂಬ್ಲಿ ಕರೆದಿದ್ದೀವಿ. ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಅಸೆಂಬ್ಲಿನಲ್ಲಿ ಎಲ್ಲ ಉತ್ತರ ಕೊಡಬೇಕಾಗಿರೋದು. ವಿ ಆರ್ ಆನ್ಸರಬಲ್ ಟು ದಿ ಪೀಪಲ್ ಆಫ್ ಕರ್ನಾಟಕ. ವಿ ಆರ್ ಆನ್ಸರಬಲ್ ಟು ದಿ ಲೆಜಿಸ್ಲೇಟರ್ಸ್. ವಿ ರಿಪ್ಲೈ. Whatever they want to say, let them say on the floor of the house. ಅದು ಬಿಟ್ಟು ಸುಮ್ಮನೆ ಪ್ರತಿಭಟನೆ ಮಾಡ್ತೀವಿ, ಅದನ್ನ ಮಾಡ್ತೀವಿ, ಇದನ್ನ ಮಾಡ್ತೀವಿ, ರಾಜೀನಾಮೆ ಕೊಡಬೇಕು ಅಂತಂದ್ರೆ ನಾವು ವಿಲ್ ಆಲ್ಸೋ ಪೊಲಿಟಿಕಲಿ ವಿ ವಿಲ್ ಫೇಸ್ ಇಟ್. ವಿಲ್ ಆಲ್ಸೋ ಪೊಲಿಟಿಕಲಿ ವಿ ವಿಲ್ ಕೌಂಟರ್ ಇಟ್. ಸರ್, ಈಗ ಮಾಡಲೇಬೇಕಲ್ಲ ಸರ್. ಈ ಮುಖ್ಯಮಂತ್ರಿಗಳ ವಿಚಾರ ಬರ್ತಾ ಇದ್ದಂಗೆ ಈಗ ಉಪಮುಖ್ಯಮಂತ್ರಿಗಳನ್ನು ಸೃಷ್ಟಿ ಮಾಡಬೇಕು ಅಂತ ಕೂಡ ನೇರವಾಗಿ ಹೇಳಿಕೆಗಳು ಬಂತು. ರಾಜಣ್ಣ ಅವರು ತುಂಬಾ ವೋಕಲ್ ಆಗೇ ಮಾತಾಡಿದ್ರು, MB ಪಾಟೀಲ್ ಕೂಡ ಮಾತನಾಡಿದ್ರು. ನಿಮ್ಮ ತಲೆಯಲ್ಲಿ ಏನಾದರೂ ಉಪಮುಖ್ಯಮಂತ್ರಿಗಳನ್ನ ಇನ್ನಷ್ಟು ಹೆಚ್ಚಿನ ಸಮಾಜಕ್ಕೆ ಉಪಮುಖ್ಯಮಂತ್ರಿಗಳ ಹುದ್ದೆ ಕೊಡಬೇಕು ಅಂತ ಮಾಡ್ತದೆ. ವಿಲ್ ಗೋ ಬೈ ದಿ ಡಿಸಿಷನ್ ಆಫ್ ದಿ ಹೈಕಮಾಂಡ್. ಬಟ್ ಸಿದ್ದರಾಮಯ್ಯನವರ ನಿರ್ಧಾರ, ಸಿದ್ದರಾಮಯ್ಯನವರದಲ್ಲ, ಇಲ್ಲಿ ಇಂಡಿವಿಜುವಲ್ ಪ್ರಶ್ನೆ ಇಲ್ಲ. ವಾಟ್ ಎವರ್ ಹೈಕಮಾಂಡ್ ಟೇಕ್ಸ್ ಎ ಡಿಸಿಷನ್, ವಿಲ್ ಗೋ ಬೈ ದಿ ಡಿಸಿಷನ್ ಆಫ್ ದಿ ಹೈಕಮಾಂಡ್. ಗೊತ್ತಾಯ್ತಾ? ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅದಕ್ಕೆ ನಾವು ಬದ್ಧ. ಸರ್, ಈ ಸರ್ಕಾರವನ್ನ ನೀವು ಮುಖ್ಯಸ್ಥರಾಗಿ ಮುನ್ನಡೆಸ್ತಾ ಇದ್ರಿ ಸರ್. ನಿಮಗೆ ಇನ್ನಷ್ಟು ಉಪಮುಖ್ಯಮಂತ್ರಿಗಳ ಬೆಂಬಲ ಬೇಕಿದೆ, ಆತರ ಒಂದು ಅವಶ್ಯಕತೆ ಇದೆ ಅಂತ ಅನಾಲಿಸಿಸ್ ಮಾಡಿ ಇನ್ನೊಂದು ರೂಪದಲ್ಲಿ ಪ್ರಶ್ನೆ ಕೇಳಿದ್ರು ಕೂಡ ಉತ್ತರ ಒಂದೇನೆ. ಇನ್ನೊಂದು ರೂಪದಲ್ಲಿ ಪ್ರಶ್ನೆ ಕೇಳಿದ್ರು ಕೂಡ ನಾನು ಕೂಡ ಲಾಯರ್ ಆಗಿ ಕೆಲಸ ಮಾಡಿದ್ದವನು, ಕ್ರಾಸ್ ಎಕ್ಸಾಮಿನೇಷನ್ ಮಾಡಿರೋನು ವಿಟ್ನೆಸ್ಗಳಿಗೆ. ನೀವು ಇನ್ನೊಂದು ರೂಪದಲ್ಲಿ ಕೇಳಿದ್ರು ಕೂಡ ಹೈಕಮಾಂಡ್ ತೀರ್ಮಾನ ಮಾಡಿದ್ಯಾ? ಇಲ್ಲ. ಬೆಲೆ ಏರಿಕೆ ಕೂಡ ಸಾಕಷ್ಟು ಚರ್ಚೆ ಆಗ್ತದೆ. ನೀವು ಬಿಜೆಪಿ ವಿರುದ್ಧ ಆರೋಪ ಮಾಡಿದ್ದು ಕೂಡ ಬೆಲೆ ಏರಿಕೆ ವಿಚಾರ. ನಿಮ್ಮ ಸರ್ಕಾರ ಬಂದ ಮೇಲೂ ಕೂಡ ಈಗ ಬೆಲೆ ಏರಿಕೆ ವಿಚಾರ ತಗೊಂಡ್ರೆ, ಎಸ್ಪೆಷಲಿ ಪೆಟ್ರೋಲ್ ಬೆಲೆ ಜಾಸ್ತಿ ಆಯಿತು. ಅದೇ ರೀತಿ ಜನನ ಪತ್ರ, ಮರಣ ಪತ್ರ ನಿಮ್ಮ ಅವಧಿಯಲ್ಲಿ ಆಗ್ತಾ ಇದೆ. ಈ ಬೆಲೆ ಏರಿಕೆ ನಿಜವಾಗ್ಲೂ ನಿಮ್ಗೊಂದು ಕಳಕಳಿ ಆಗ್ತಾ ಇಲ್ವಾ? ಯಾಕಂದ್ರೆ ಸರ್ಕಾರಕ್ಕೆ ಹೊರೆ ಆಗ್ತಾ ಇಲ್ಲ. 3.5 ರೂಪಾಯಿ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ಹಾಲಿನ ಬೆಲೆ ಜಾಸ್ತಿ ಆಗಿದೆ. ಹಾಲಿನ ಬೆಲೆ ಜಾಸ್ತಿ ಆಗಿದೆ. 500 ml. ಯು ಆರ್ ರಾಂಗ್. ಬೆಲೆ ಏರಿಕೆ ಆಗಿಲ್ಲ. 50 ml ಜಾಸ್ತಿ ಕೊಟ್ಟಿದ್ದೀವಿ. 50 ml ಜಾಸ್ತಿ, ಮಿಲಿ ಲೀಟರ್ ಜಾಸ್ತಿ ಕೊಟ್ಟಿರೋದ್ರಿಂದ
ಮಿಲಿಲೀಟರ್ ಜಾಸ್ತಿ ಕೊಟ್ಟಿರೋದ್ರಿಂದ ಅದಕ್ಕೆ ಎಷ್ಟು ಹಣ ಆಗುತ್ತದೆ ಅಷ್ಟು ಹಣ ತಗೊಂಡಿದ್ದೀವಿ. ಸರ್ ವಾಟ್ ಅಬೌಟ್ ದ ಪೆಟ್ರೋಲ್ ಅಂಡ್ ಡೀಸೆಲ್ ಸರ್, ಅದಕ್ಕೆ ಹೆಚ್ಚುವರಿ ಸೆಸ್ ಅನ್ನು ಹೌದು, ಯಾಕೆ ಹಾಕಿದೀವಿ ಅಂತ ಅದಕ್ಕೊಂದು 50 ml ಜಾಸ್ತಿ ಕೊಡಿ ಸರ್, ಪೆಟ್ರೋಲ್ ಮತ್ತು ಡೀಸೆಲ್. ಯಾರಿಗೆ? ಅಟ್ಲೀಸ್ಟ್ ಹಾಲಿ ಕೊಟ್ಟರಲ್ಲ ಹಂಗೆ. ಈಗ ನೀವು ಮಾಡಬೇಕಾಗಿರೋದು ಅದಲ್ಲ. ಕೇಳಿ ಸ್ವಲ್ಪ. 9 ರೂಪಾಯಿ 48 ಪೈಸೆ ಇತ್ತು ಇದ್ರ ಮೇಲೆ ಅಡಿಷನಲ್ ಎಕ್ಸೈಸ್ ಡ್ಯೂಟಿ ಪೆಟ್ರೋಲ್ ಮೇಲೆ. ಎಷ್ಟು ಮಾಡಿದ್ದಾರೆ ಈಗ ಕೇಂದ್ರ ಸರ್ಕಾರ? ಏನು ಪೆಟ್ರೋಲು ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಕ್ರೂಡ್ ಆಯಿಲ್ ಬೆಲೆ ಜಾಸ್ತಿ ಆಗ್ಬಿಡ್ತಾ? ನೀವು ನಾವು ರಾಜ್ಯದಲ್ಲರೂ ಕಡಿಮೆ ಮಾಡಬಹುದಿತ್ತಲ್ಲ ಸರ್? ರಿಸೋರ್ಸಸ್ ಮೊಬಿಲೈಸ್ ಮಾಡಲಿಕ್ಕೆ 3 ರೂಪಾಯಿ ಹಾಕಿದ್ರೆ ಮತ್ತೆ ಬೇರೆ ರಾಜ್ಯಗಳಿಗಿಂತ ಕಡಿಮೆ ಇದೆ ನಮ್ದು. ಅದನ್ನು ದೊಡ್ಡ ಇಶ್ಯೂ ಆಗಿ ವಿರೋಧ ಪಕ್ಷದವ್ರು ಹೇಳ್ತಾರೆ, ನೀವು ಕೇಳ್ತೀರಿ. ಆದರೆ ಕೇಂದ್ರ ಸರ್ಕಾರ 9 ರೂಪಾಯಿ 48 ಪೈಸೆ ಇದ್ದದನ್ನ 2014ರಲ್ಲಿ ಅವರು 32 ರೂಪಾಯಿ 98 ಪೈಸೆವರೆಗೂ ತಗೊಂಡ್ಬಿಟ್ಟರು ಅಡಿಷನಲ್ ಎಕ್ಸೈಸ್ ಡ್ಯೂಟಿನ. ಇದು $113 ಇತ್ತು ಒಂದು ಬ್ಯಾರೆಲ್ಗೆ. ಓಕೆ, ಕಡಿಮೆ ಆಗೋಯ್ತು 2015ರಲ್ಲಿ $40-50 ಬಂದ್ಬಿಡ್ತು. ಕಡಿಮೆ ಮಾಡಿದ್ರ? ಭಾರಿ ಹೊಡೆತ ಕೊಟ್ಟಿರೋರು ಅವರು. ಗ್ಯಾಸ್ ಬೆಲೆ 410 ರೂಪಾಯಿ ಇತ್ತು. ಎಷ್ಟಾಗಿದೆ ಈಗ? ನಿಮ್ಮ ಮಿಸಸ್ ಕೇಳಿ ಎಷ್ಟಾಗಿದೆ ಅಂತ. 1100 ರೂಪಾಯಿ. ಮತ್ತೆ 414 ರೂಪಾಯಿ 10 ರೂಪಾಯಿ ಇದ್ದದನ್ನ ಈಗ 1000 ಚಿಲ್ಲರೆ ಮಾಡ್ಬಿಟ್ಟಿದ್ದಾರೆ ಸರ್. ಬಟ್ ಸಿದ್ದರಾಮಯ್ಯನವರು ಇಲ್ಲಿ ನಿಯಂತ್ರಣ ಮಾಡ್ಬೋದಿತ್ತಲ್ಲ ಅಂತ ಸ್ವಲ್ಪ ಜನರಿಗೋಸ್ಕರ. ನಿಯಂತ್ರಣ ಮಾಡಕ್ಕೆ ರಿಸೋರ್ಸಸ್ ಮೊಬಿಲೈಸೇಷನ್ ಮಾಡಬೇಕಲ್ಲಪ್ಪ, ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕಲ್ಲ ಸರ್. ಈಗ ಕೊನೆ 2 ಪ್ರಶ್ನೆಗಳಿದೆ. ಶಾಸಕರಿಗೆ ಎಲ್ಲೋ ಒಂದ್ ಕಡೆ ಅಸಮಾಧಾನ ಇದೆ, ಅನುದಾನ ಸರಿಯಾಗಿ ಸಿಗ್ತಾ ಇಲ್ಲ, ನಮಗೇನು ಅಂತಾರೆ, ನಮಗೆ ಅನುದಾನ ಸಿಗದೆ ಜನಗಳಿಗೆ ಬಜೆಟ್ ನಲ್ಲಿ ನಾವು ಏನೇನು ಘೋಷಣೆ ಮಾಡಿದ್ದೀವಿ. ಈಗ ಬಜೆಟ್ 3,71,000 ಕೋಟಿ ಇದೆ. ಅದರಲ್ಲಿ ಡೆವಲಪ್ಮೆಂಟ್ಗೆಲ್ಲ ದುಡ್ಡು ಕೊಟ್ಟಿದ್ದೀವಿ, ಪೆನ್ಷನ್ ಕೊಟ್ಟಿದ್ದೀವಿ, ಸಾಂಬಾರ್ ಕೊಟ್ಟಿದ್ದೀವಿ, ಅದರ ಸೆಕ್ಯೂರಿಟಿ ಪ್ರೋಗ್ರಾಮ್ಸ್ಗಳಿಗೆಲ್ಲ ಕೊಟ್ಟಿದ್ದೀವಿ, ಎಲ್ಲ ಕೊಟ್ಟಿದ್ದೀವಿ. ಆಮೇಲೆ ಗ್ಯಾರಂಟಿ ಯೋಜನೆಗಳಿಗೆಲ್ಲ ಕೊಟ್ಟಿದ್ದೀವಿ. ಅದಕ್ಕೆ ದುಡ್ಡಿಗೆ ತೊಂದರೆ ಇಲ್ಲ. ಬಜೆಟ್ ಪ್ರೋಗ್ರಾಮ್ಗಳಿಗೆ, ಬಜೆಟ್ನಲ್ಲಿ ಹೇಳಿರ್ತಕ್ಕಂಥ ಕಾರ್ಯಕ್ರಮಗಳಿಗೆ ದುಡ್ಡಿಗೆ ತೊಂದರೆ ಇಲ್ಲ. ಅಡಿಷನಲ್ ಗ್ರಾಂಟ್ ಕೇಳ್ತಾರಲ್ಲ, ಅಡಿಷನಲ್, ಐ ಆಮ್ ಅಂಡರ್ಲೈನಿಂಗ್, ಅಡಿಷನಲ್ ಗ್ರಾಂಟ್, ಅದಕ್ಕೆ ಸ್ವಲ್ಪ ತೊಂದರೆ ಆಗ್ತದೆ. ಸರ್, ಮುಂದಿನ 3.25 ವರ್ಷಗಳಲ್ಲಿ ಜನ ಮರೆಯದೇ ಇರುವಂತ ಅದ್ಭುತವಾದಂತ ಕೆಲಸ ಮಾಡಿ ತೋರಿಸ್ತೀರಾ ಸರ್? ಯಾವುದು? ನಾವು ಈ ಸರ್ಕಾರ ಬಡವರ ಪರವಾಗಿದೆ. ಎಲ್ಲ ಗ್ಯಾರಂಟಿ ಯೋಜನೆಗಳು ಕೂಡ ಎಲ್ಲ ಬಡವರ ಪರವಾಗಿ ಮಾಡಿರ್ತಕ್ಕಂಥದ್ದು. ಹಿಂದೆ ಯಾವ ಸರ್ಕಾರನೂ ಕೂಡ ಮಾಡಿರಲಿಲ್ಲ. ಬಿಜೆಪಿಯವರು ಒಂದೂ ಕೆಲಸ ಮಾಡಲಿಲ್ಲ. 4 ವರ್ಷ ಇದ್ರಲ್ಲ ಅಧಿಕಾರದಲ್ಲಿ, ಒಂದು ಕೆಲಸ ಮಾಡಲಿಲ್ಲ. ಏನು ಆಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ನಿಮಗೆ ನಾನು ಇನ್ನೊಂದಿನ ಹೇಳ್ತೀನಿ. ನಾನು ಎಷ್ಟು ದುಡ್ಡಿಲ್ಲದೆ ಹೋದ್ರು ಕೂಡ ಪ್ರಾಜೆಕ್ಟ್ಗಳನ್ನ ಅಪ್ರೂವ್ ಮಾಡಿಬಿಟ್ರು, ಟೆಂಡರ್ ಕರೆದ್ಬಿಟ್ರು, ದುಡ್ಡೇ ಇಲ್ಲ. ಸೊ ಈಗ ಕೆಲಸಗಳೆಲ್ಲ ಪ್ರಾರಂಭ ಆಗಿ ಬಿಲ್ ಮೌಂಟ್ ಆಗ್ಬಿಟ್ಟದೆ, ಪೆಂಡಿಂಗ್ ಬಿಲ್ಸು. ಅದನ್ನೆಲ್ಲ ನಾವು ತೀರಿಸಬೇಕಾಗಿದೆ ಈಗ. ಓಕೆ ಸರ್, ನಾನು ಕೇಳಿದ ಪ್ರಶ್ನೆ ಅದು ತುಂಬಾ ಆಳವಾಗಿದೆ ಸರ್. ಮುಂದಿನ 3.25 ವರ್ಷದಲ್ಲಿ ಮುಖ್ಯಮಂತ್ರಿಗಳು ಮರೆದಿರುವಂತ ಕೆಲಸ ಮಾಡಿ ತೋರಿಸ್ತೀರಾ ಅಂತ ಕೇಳಿದೆ ಸರ್ ನಾನು. ಈಗ ಮಾಡಿರ್ತಕ್ಕಂಥ ಕೆಲಸಗಳು ಮರಿದೇ ಇರಂತೆವು. ಅಲ್ಲ ಮುಂದೆ ಕೇಳಪ್ಪ, ಕೇಳ್ರಿ ರಂಗನಾಥ್, ನೀವು ಸೀನಿಯರ್ ಜರ್ನಲಿಸ್ಟ್. ಇಲ್ಲಿವರೆಗೂ ಮಾಡಿರ್ತಕ್ಕಂಥವು ಕೂಡ ಯಾವಾಗಲೂ ಮಾಡದೇ ಇರತಕ್ಕಂಥ ಕೆಲಸಗಳನ್ನ ಮಾಡಿದ್ದೀವಿ. ಮುಂದೇನೂ ಕೂಡ ಬಡವರ ಪರವಾಗಿ ಮಾಡಿದ್ರೆ 5 ವರ್ಷ ನೀವೇ ಮುಖ್ಯಮಂತ್ರಿ ಅಂತ ಈ ಮುಖಾಂತರ. ವಾಟ್ ಎವರ್ ಹೈಕಮಾಂಡ್ ಟೇಕ್ಸ್ ಎ ಡಿಸಿಷನ್, ಐ ವಿಲ್ ಗೋ. ಸರ್, ಫೈನಲಿ ಸರ್, ಈಗ ಲೋಕಸಭೆ ಚುನಾವಣೆ ಆದ ಬಳಿಕ ಉಪಚುನಾವಣೆ ಬರ್ತಾ ಇದೆ, 3 ಉಪಚುನಾವಣೆ. ಈ 3 ಉಪಚುನಾವಣೆ 3 ಗೆಲ್ತೀರಾ ಸರ್? ಇದರ ಜೊತೆಗೆ ಚನ್ನಪಟ್ಟಣದಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರೇ ಬರ್ತಾ ಇದೆ. 3 ಕೂಡ ಗೆಲ್ಲಬೇಕು ಅಂತಕ್ಕಂಥ ಪ್ರಯತ್ನವನ್ನ ಮಾಡ್ತೇವೆ. ಈಗ ನಮಗಿರ್ತಕ್ಕಂಥ ವಿಶ್ವಾಸ, ನಮ್ಮ ಕಾರ್ಯಕರ್ತರು ಅವರ ಅಭಿಪ್ರಾಯ ಮತ್ತು ಅವರು ನಮಗೆ ಬಂದಿರತಕ್ಕಂಥ
ಮಾಹಿತಿ, ಅದ್ರ ಪ್ರಕಾರ 3 ಕಡೆ ಗೆಲ್ತೀವಿ. ಸರ್, ಡಿ ಕೆ ಶಿವಕುಮಾರ್ ಅವರೇ ಉಪಚುನಾವಣೆ ಕಂಟೆಸ್ಟ್ ಮಾಡ್ತಾರೆ ಅನ್ನುವಂತ ಮಾಹಿತಿ ಇದೆ. ಆ ಬಗ್ಗೆ ತಮ್ಮ ಒಲವೇನು ಸರ್? ಯಾವ ಥರದ್ದು? ಇಲ್ಲ, ನನ್ನ ಜೊತೆ ಏನು ಮಾತಾಡಿಲ್ಲ ಅವರು. ನಿಮ್ಮ ಜೊತೆ ಅವ್ರು ಕಂಟೆಸ್ಟ್ ಮಾಡ್ತೀವಿ ಅಂತ ಮಾತಾಡಿಲ್ಲ. ಸರ್, ಫೈನಲಿ ಈ ಡೆಂಗ್ಯೂ ವಿಚಾರ ಕೇಳ್ತಾ ಮುಗಿಸೋದು ಪ್ರಯತ್ನ ಪಡ್ತೀನಿ ಸರ್. ಡೆಂಗ್ಯೂ ವಿಚಾರದಲ್ಲಿ ಇವತ್ತಿಗೂ ಕೂಡ ಸಿಸ್ಟಮೆಟಿಕ್ ಆಗಿ ತುಂಬ ವ್ಯವಸ್ಥೆಯಲ್ಲೂ ಕೂಡ ಸಾಕಷ್ಟು ಪ್ರಾಬ್ಲಮ್ ಇದೆ. ಈಗಾಗಲೇ ನಾವು ಆಸ್ಪತ್ರೆ ಬಗ್ಗೆ ಮಾತಾಡ್ತೀವಿ. ಅನೇಕ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮೆಡಿಕಲ್ ದಾಸ್ತಾನುಗಳು ಸರಿಯಾಗಿಲ್ಲ. ಈ ಎಲ್ಲ ಈ ಡೆಂಗ್ಯೂ ಸಂಬಂಧಪಟ್ಟಂತೆ ಸರ್ಕಾರ ಏನು ಕ್ರಮ ಕೈಗೊಳ್ತಾ ಇದೆ ಸರ್? DCSು, CEOಸು, ಸೆಕ್ರೆಟರಿಗಳ ಮೀಟಿಂಗ್ನಲ್ಲಿ ಹೇಳಿದ್ದೀನಿ, ಸ್ಪಷ್ಟವಾಗಿ ಹೇಳಿದ್ದೀನಿ. ಎಲ್ಲ ಡಿಸ್ಟಿಕ್ ಹಾಸ್ಪಿಟಲ್ಗಳಲ್ಲಿ 10 ಬೆಡ್ಗಳನ್ನು ಇದಕ್ಕೋಸ್ಕರ ರಿಸರ್ವ್ ಮಾಡಬೇಕು. ಡೆಂಗಿ ಜ್ವರ ಯಾಕಂದರೆ ಮಳೆಗಾಲದಲ್ಲಿ ಜಾಸ್ತಿ ಆಗ್ತದೆ. ಅದಕ್ಕೋಸ್ಕರ ಇದನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಮಾಡಬೇಕು. ಮತ್ತು ಸ್ಲಮ್ಗಳಿಗೆ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಹೇಳಿದ್ದೀನಿ, ಇದನ್ನು ಎಂಥದ್ದು ಸೊಳ್ಳೆ ಪರದೆಗಳನ್ನು ಕೊಡಿ ಅಂತ ಹೇಳಿದ್ದೀನಿ. ಆಮೇಲೆ ಫ್ರೀಯಾಗಿ ಅವ್ರಿಗೆಲ್ರಿಗೂ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಹೇಳಿದ್ವಿ. ಮೊನ್ನೆ ಒಂದು ಸ್ಕೂಲ್ಗೆ ಹೋದ್ರಿ, ನೀವು ವ್ಯಾಕರಣ ಪಾಠ ಮಾಡಿದ್ರಿ ಸರ್. ಹೇಗಿತ್ತು? ತುಂಬಾ ಹಳೆ ದಿನಗಳು ನೆನಪಾಯ್ತಾ ಸರ್? ಮಕ್ಕಳ ಜೊತೆ ಮಾತಾಡ್ತಾ ವಿಧಾನಸಭೆಯಲ್ಲಿ ನೋಡಿದ್ವಿ, ನಿಮ್ಮ ಕನ್ನಡ ರಾಮಯ್ಯ ಅಂತ ಅನೇಕರು ಕರೆದ್ರು ನಿಮ್ಮನ್ನ. ಸ್ಕೂಲ್ಗೆ ಹೋಗಿದ್ದೆ, ಸುಮ್ಮನೆ ಪ್ರಶ್ನೆಗಳು ಕೇಳಿದೆ ಅಷ್ಟೇ. ಎಸ್ಪೆಷಲಿ ಕೇಳಿದ್ರಿ, ಗುಣಸಂಧಿ ಕೇಳಿದ್ರಿ, ವ್ಯಂಜನ ಕೇಳಿದ್ರಿ, ಸ್ವರ ಕೇಳಿದ್ರಿ. ಸರಿ, ಕನ್ನಡದ ಜೊತೆಗೇನೆ ಈ ಕನ್ನಡ ಹೋರಾಟಗಾರರ ಮೇಲೆ ಹಾಕಿರುವಂತಹ ಕೇಸ್ಗಳನ್ನ ದಯವಿಟ್ಟು ವಾಪಸ್ ತಗೊಳ್ಳೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ನಿರ್ಧಾರ. ನಿಮ್ಮ ಸಲಹೆಯನ್ನ ಸಂಪೂರ್ಣವಾಗಿ ಒಪ್ಪಿ ನಾವು ಕ್ರಮ ತಗೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಬಿಡುವಿಲ್ದಿರೋ ಸಂದರ್ಭದಲ್ಲೂ ಕೂಡ ತಾವು ಮಾತಾಡಿದ್ರಿ. ಇದು ಸಿದ್ದರಾಮಯ್ಯ ಜೊತೆಗಿನ ವಿಶೇಷ ಸಂದರ್ಶನ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.